ओम कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते। अद्य श्रीकृष्ण चारित्रमञ्जरी विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅದ್ಭುತ ಕೃತಿ ಕೃಷ್ಣ ಚಾರಿತ್ರ ಮಂಜರಿ ಅದರ 14ನೇ ಶ್ಲೋಕ. ಪಶ್ಯಸ್ತ್ವಾದಾಯ ನರೈಷ್ಮೀಂ ದುಷ್ಟುಯುಧಿಜಿತವಾನ್ ಭೂಭೃತಃ ಪ್ರಿಯತಾಂ ನಃ. ಕೊನೆಯ ಲೈನ್. ಅದರ ವಿವರಣೆ ನಡೆದಿತ್ತು.
ರುಕ್ಮಿಣಿಯ ಪತ್ರದ ಒಕ್ಕಣಿಕೆಯ ಪ್ರಕಾರ ಪರಮಾತ್ಮ ರುಕ್ಮಿಣಿಯ ಮಾತಿಗೆ ಓಗೊಟ್ಟು ಭೀಷ್ಮಕ ನಗರಿಗೆ ಬಂದಿದ್ದಾನೆ, ಕುಂಡಿನಪುರಕ್ಕೆ ಬಂದಿದ್ದಾನೆ. ಊರೆಲ್ಲ ಶಿಶುಪಾಲ ದಂತವಕ್ರಾದಿಗಳು 6 ರಾಜ್ಯದ ಸೈನಿಕರು ಸಂಪೂರ್ಣ ನಗರವನ್ನು ಸೀಲ್ ಮಾಡಿದ್ದಾರೆ. ಆದರೂ ಕೃಷ್ಣ ಒಂದು ಸುದ್ದಿ ತಿಳಿದ ಭೀಷ್ಮಕ ರಾಜ ಓಡಿ ಬಂದಿದ್ದಾನೆ ಅವನ ಸ್ವಾಗತಕ್ಕೋಸ್ಕರ. ಊರಿನ ಜನರೆಲ್ಲ ಓಡಿ ಬಂದಿದ್ದಾರೆ. ಹಿರಿಯರು, ಯುವಕ ಯುವತಿಯರು, ಬಾಲಕರು ಎಲ್ಲರೂ ಓಡಿ ಬಂದಿದ್ದಾರೆ. ಅಂತಾರೆ, ರುಕ್ಮಿಣಿ ಬಂಗಾರದ ವರ್ಣದವಳು, ಅವಳು ಬಂಗಾರದ ಉಂಗರ. ಶ್ರೀಕೃಷ್ಣ ನೀಲವರ್ಣದವನು. ಬಂಗಾರದ ಉಂಗುರದಲ್ಲಿ ನೀಲ ವಜ್ರವನ್ನು, ನೀಲಮಣಿಯನ್ನು ಸೇರಿಸಿದರೆ ಎಷ್ಟು ಶೋಭಾಯಮಾನವಾಗ್ತದೆ, ಹಾಗೆ ಈ ಎರಡೂ ಜೋಡಿ ಶೋಭಾಯಮಾನವಾಗ್ತದೆ. ಛೀ, ಆ ಶಿಶುಪಾಲ ಕಾಚಿನ ಮಣಿ, ಕಪ್ಪು, ಮೊದಲೇ ಕಪ್ಪು, ಕಾಚಿನ ಮಣಿ, ವಜ್ರ ಅಲ್ಲ. ಬಂಗಾರದಲ್ಲಿ ಕಾಚಿನ ಮಣಿ ಸೇರಿಸಿದರೆ ಆ ಉಂಗುರಕ್ಕೆ ಬೆಲೆ ಬಂದೀತೆ? ಇಲ್ಲವಲ್ಲ. ಆ ಶಿಶುಪಾಲನ ಮುಖದಲ್ಲಿ ಬಾಯಲ್ಲಿ ಮಣ್ಣು ಹಾಕಲಿ. ನಮ್ಮ ರುಕ್ಮಿಣಿ ಕೃಷ್ಣನ ಜೊತೆಗೆ ಮದುವೆ ಆಗಬೇಕು. ನಾವೆಲ್ಲ ಪ್ರಜೆಗಳು ಏನೇನು ಪುಣ್ಯ ಮಾಡಿದ್ದೇವೆ, ದಾನ ಧರ್ಮ ಇಷ್ಟ ಪೂರ್ತಿ ಜಪ ತಪ ಎಲ್ಲ ಪುಣ್ಯ ಈ ರುಕ್ಮಿಣಿಗೆ ಧಾರೆ ಎರೆದು ಕೊಡ್ತೇವೆ. ನಮ್ಮ ರುಕ್ಮಿಣಿ ಕೃಷ್ಣನ ಪತ್ನಿಯಾಗಲಿ ಅಂತ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಬಯಸುತ್ತಿದ್ದಾರೆ. ಈ ಕಡೆಗೆ ಶಿಶುಪಾಲ, ದಂತವಕ್ರ, ಸೌಭಾದನ್, ಆನಂತರ ರುಕ್ಮಿ, ಜರಾಸಂಧ ಮೀಟಿಂಗ್ಸ್ ನಡೆದಿದೆ. ಕೃಷ್ಣನಿಗೆ ಸುದ್ದಿ ತಿಳಿಸಿದವರು ಯಾರು? ಏನೇ ಇಲ್ಲಿ ಬಂದಂತೂ ಬಂದಿದ್ದಾನೆ. ಮದುವೆ ಕಾಲಕ್ಕೆ ಅವನು ಬಾರದಂತೆ ನೋಡಿಕೊಳ್ಬೇಕು. ಸಂಪೂರ್ಣ ನಗರದ ಹೆಜ್ಜೆ ಹೆಜ್ಜೆಯಲ್ಲಿ ಒಳ್ಳೆ ಗಟ್ಟಿಮುಟ್ಟಾದ ಕಮಾಂಡೋಗಳಂತ ಇರತಕ್ಕಂಥ ಸೈನಿಕರನ್ನು ಆಯಕಟ್ಟಿನಲ್ಲಿಟ್ಟಿದ್ದಾರೆ. ಕೃಷ್ಣ ಯಾವ ಕಡೆಯಿಂದಲೂ ಒಳಗೆ ಬರ್ಕೂಡುದು ಅಂತ ತಿಳ್ಕೊಂಡಂತೆ. ಮರುದಿವಸ ಪ್ರಾತಃ ಕಾಲ ಪುಣ್ಯವಾಚನ ಪ್ರಾರಂಭವಾಗಬೇಕು. ಮುಂದೆ ಏನಾಗ್ತದೆ ಅಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ತಮ್ಮ ಮುಷ್ಟಿಯಲ್ಲೇ ಪ್ರಾಣ ಹಿಡಿದುಕೊಂಡು ಕೂತ್ಕೊಂಡಿದ್ದಾರೆ. ಈ ಕಡೆಯಲ್ಲಿ ಕುಲಕ್ರಮಾನುಸಾರವಾಗಿ ಪುಣ್ಯವಾಚನಕ್ಕಿಂತ ಮೊದಲು ಕುಲದೇವಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಊರಿನ ಹೊರಗಿರುವ ಆ ದುರ್ಗಾದೇವಿಯ ಗುಡಿಗೆ ಬಂದಿದ್ದಾಳೆ. ದುರ್ಗಾದೇವಿ ಲಕ್ಷ್ಮಿಯೂ ಕೂಡ ಹೌದು, ಅವಳ ಅಧೀನಳಾದ ಪಾರ್ವತಿಯೂ ಕೂಡ ಹೌದು. ರುಕ್ಮಿಣಿ ಪ್ರಾರ್ಥನೆ ಮಾಡಿಕೊಂಡಿದ್ದಾಳೆ ದುರ್ಗಾದೇವಿಗೆ, ಅಮ್ಮ, ಶ್ರೀಭೂ ದುರ್ಗಾ ರೂಪದಿಂದ ಯಾವಾಗಲೂ ಪರಮಾತ್ಮನ ಜೊತೆಯಲ್ಲಿ ಇರತಕ್ಕಂಥವಳು ನೀನು. ತನ್ನದೇ ಸ್ತೋತ್ರ ತಾನು ಮಾಡಿಕೊಳ್ತಾ ಇದ್ದಾಳೆ. ಶ್ರೀಕೃಷ್ಣನ ಜೊತೆಯಲ್ಲಿ ನಾನು ಸತತವಾಗಿರುವಂತೆ ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದ. ಹೌದು, ಒಳ್ಳೆ ಗಂಡ ಸಿಗಬೇಕಾಗಿದ್ದರೆ ಹೆಣ್ಣು ಮಕ್ಕಳು ತಪಸ್ಸು ಮಾಡಬೇಕು. ಒಳ್ಳೆ ಹೆಂಡತಿ ಸಿಗಬೇಕಾಗಿದ್ದರೆ ಗಂಡಸರು ತಪಸ್ಸು ಮಾಡಬೇಕು. ಆಗ ಮಾತ್ರ ಸತ್ಫಲ ಸಿಗ್ತದೆ. ಆಚಾರ್ಯ ಭಾಳ ಲೇಟಾಗಿ ಹೇಳಿದರೆ, ಈಗಾಗಲೇ ನಮ್ಮ ಮದುವೆ ಆಗಿದೆ, ದಿನಾಲು ಜಗಳಾಡ್ತೇವೆ, ಏನು ಮಾಡಬೇಕು? ಮದುವೆಗಿಂತ ಮೊದಲು ಹೇಳಿದ್ರೆ ತಪಸ್ಸು ಮಾಡ್ತಿದ್ದೆವು. ಈಗೂ ಸಮಯ ಮೀರಿಲ್ಲ, ದೇರಾಯದು ದುರಸ್ತಾಯದು. ಈಗಲೂ ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ, ನನ್ನ ಹೆಂಡತಿ ನನ್ನ ಜೊತೆಗೆ ಸರಿಯಾಗಿ ಸುಖವಾಗಿರಲಿ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿ, ಜಗಳಾಡೋದು ಬೇಡ.
ಗಂಡಂದ್ರು ಬೆಳ್ಕೊಳ್ಬೇಕು, ಹೆಂಡತಿಯನ್ನು ಬೆಳ್ಕೊಳ್ಬೇಕು. ನನ್ನ ಗಂಡ ನನಗೆ ಅನುಕೂಲ ಆಗಿರಲಿ. ನೋಡಿ, ಒಂದು ತಿಂಗಳು ಮಾಡಿ ನೋಡಿ. ಜೊತೆ ಕೃಷ್ಣ ರುಕ್ಮಿಣಿಯರನ್ನು ಸ್ಮರಣ ಮಾಡಿ, ನಿಮ್ಮ ಇಚ್ಛೆ ಪೂರ್ತಿ ಆಗ್ತದೆ, ಏನು ಸಂದೇಹ ಇಲ್ಲ. ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾಳೆ. ಹೊರಗೆ ಬಂದು ನಿಲ್ತಾಳೆ. ಎಲ್ಲ ಕಡೆ ವಿಶಾಲವಾದ ಸೈನ್ಯ ಬಿಚ್ಚುಗತ್ತಿ ಹಿಡಿದುಕೊಂಡು ನಿಂತ್ಕೊಂಡಿದೆ. ಸ್ವತಃ ಲಕ್ಷ್ಮೀದೇವಿ, ಮಾಯಾದೇವಿ ಗುಡಿಯ ಎತ್ತರದ ಗುಡಿ ಹೊರಗೆ ಬಂದು ಒಂದು ದೃಷ್ಟಿಯನ್ನು ಸೈನ್ಯದ ಮೇಲೆ ಹಾಕ್ತಾಳೆ. ಆ ರುಕ್ಮಿಣಿಯ ರೂಪದ ಮಾಯೆಗೆ ಒಳಗಾಗಿ ಎಲ್ಲ ಸೈನಿಕರು ದಿಗ್ಭ್ರಮೆಯಾಗ್ತಾರೆ. ನೋಡ್ತಾ ನಿಂತುಕೊಂಡಿದ್ದಾರೆ. ಕೈಯಲ್ಲಿಯ ಖಡ್ಗಗಳು ಕಳಚಿ ಬಿದ್ದಿವೆ. ಅರ್ಧ ಮೂರ್ಛಿತರಾಗಿದ್ದಾರೆ. ಆನೆಯ ಮೇಲೆ ಕುಳಿತುಕೊಂಡು ದಪ್ಪನೆ ಕೆಳಗೆ ಬಿದ್ದಿದ್ದಾರೆ. ರಥದಲ್ಲಿದ್ದವರು ರಥದಲ್ಲಿ ಉರುಳಿದ್ದಾರೆ. ಕುದುರೆಯಲ್ಲಿದ್ದವರು ಕುದುರೆಯಲ್ಲಿ ಅರ್ಧ ಮೇಲೆ ಅರ್ಧ ಕೆಳಗೆ ಜೋತಾಡ್ತಾ ಇದ್ದಾರೆ. ರುಕ್ಮಿಣಿ ನಸುನಕ್ಕು ಎಡಬದಿಯಲ್ಲಿ ನೋಡ್ತಾಳೆ. ಕೃಷ್ಣ ರಥ ಹಿಡಿದುಕೊಂಡು ಬಂದ. ಆ ಮಂದಿರದ ಮೆಟ್ಟಲ್ವರೆಗೂ ಬಂದಿದ್ದಾನೆ. ರುಕ್ಮಿಣಿ ಬಾಯಿ ತುಂಬ ಕರೀತಾನೆ. ರುಕ್ಮಿಣಿ ತನ್ನ ಮುಖದ ಗಾಡಿಯಿಂದ ಕೂದಲು ಮುಖದ ಮೇಲೆ ಹಾರಾಡ್ತಾ ಇದ್ದು ಮುಖದಿಂದ ಕೂದಲುಗಳನ್ನು ಸರಿ ಮಾಡ್ಕೊಳ್ತಾಳೆ. ಕೃಷ್ಣನ ಕಡೆ ನೋಡ್ತಾಳೆ. ಅನಾದಿ ಕಾಲದ ದಂಪತಿಗಳು ನಾಟಕದಲ್ಲಿ ಭಾಗವಹಿಸಿದ್ದಾರೆ. ನೋಡಿ ನಗ್ತಾಳೆ. ಕೃಷ್ಣ ಕೈ ಮುಂದೆ ಮಾಡ್ತಾನೆ. ಆಗ ಸಾವಕಾಶವಾಗಿ ಹಂಸದ ನಡೆಗೆ ಅಂತ ಗಂಭೀರವಾಗಿ ನಡೀತಾ ಬಂದು ರುಕ್ಮಿಣಿ ಕೃಷ್ಣನ ಕೈಯಲ್ಲಿ ತನ್ನ ಕೈಯನ್ನು ಕೊಡ್ತಾಳೆ. ರಥದಲ್ಲಿ ಕುಡಿಸ್ಕೊಳ್ತಾನೆ. ಅಬಾಟ್ ಟರ್ನ್ ಹೊರಡ್ತಾನೆ. ಆಗ ಸೈನ್ಯಕ್ಕೆ ಎಚ್ಚರ. ಓ, ಕೃಷ್ಣ ರುಕ್ಮಿಣಿನ ಅಪಹರಣ ಮಾಡಿದ. ಅಷ್ಟರಲ್ಲಿ ಕೃಷ್ಣ ತಿರುಗಿ ನೋಡ್ತಾನೆ. ಬಲರಾಮ ವಿಶಾಲವಾದ ಯಾದವ ಸೈನ್ಯ ತೆಗೆದುಕೊಂಡು ಹಾಜರಿದ್ದಾನೆ. ಕೃಷ್ಣ, ಹುಡುಗಿಯನ್ನು ಕರ್ಕೊಂಡು ನಾ ಸೈನ್ಯ ನೋಡ್ತೇನೆ. ಎಂಥ ಅದ್ಭುತ ಭ್ರಾತೃಪ್ರೇಮ. ಹೇಳಿ ಬಂದಿಲ್ಲ, ಹೋಗ್ತೇನೆ ಬಂದು ಹೆಲ್ಪ್ ಮಾಡು ಅಂತ ಕೃಷ್ಣ ಹೇಳಿಲ್ಲ. ಅರ್ಜೆಂಟ್ ಇದೆ, ನಾನು ಪುಣ್ಯನಪುರಕ್ಕೆ ಹೊರಟಿದ್ದೇನೆ, ಇಷ್ಟೇ ಸುದ್ದಿ ದ್ವಾರಪಾಲಕರ ಮುಖಾಂತರ ಬಲರಾಮನೇ ಕಳಿಸಿದ್ದಾನೆ. ನಮ್ಮಂಥವರಾಗಿದ್ದರೆ ಎಷ್ಟು ಅಹಂಕಾರ ಅವನಿಗೆ. ನಮ್ಗೆ ಹೇಳಿಲ್ಲ, ಕೇಳಿಲ್ಲ, ಹಾಳು ಮಾಡಿ ಉಳ್ಕೊಳ್ಳೇನು ಬೇಕಾದ್ರೆ ಮಾಡ್ಕೊಂಡು ನಾವೇ ಹೋಗಬೇಕು ಅನ್ನ ಬಲರಾಮ ಇಲ್ಲ. ಅದ್ಭುತ ಪ್ರೀತಿ, ಅದ್ಭುತವಾಗಿರ್ತಕ್ಕಂಥ ಪ್ರೇಮ. ಅಷ್ಟರಲ್ಲಿ ಸುದ್ದಿ ಹೋಯಿತು. ಸಂಪೂರ್ಣ ಸೈನ್ಯದಲ್ಲಿ ಯಾದವರ ಸೈನ್ಯ ಬಂದಿದೆ. ಅರ್ಧ ಜನ ಓಡಿ ಹೋದರು. ಕೆಲವು ಜನ ಹಾರ್ಟ್ ಫೇಲ್ ಅಲ್ಲೇ. ಯಾಕೆ 18 ಸಲ ಇದೇ ಯಾದವ ಸೈನ್ಯದಿಂದ ಹೊಡೆತ ತಿಂದವರಿವರು. ಜರಾಸಂಧನ ಸೈನಿಕರು, ಶಿಶುಪಾಲನ ಸೈನಿಕರು, ಇವರ ಕಡೆಯಿಂದ ಹೊಡೆತ ತಿಂದವರು. ಆ ರುಚಿ ಗೊತ್ತಿದೆ ಅವರಿಗೆ. ಸೈನ್ಯ ಚೆಲ್ಲಾಪಿಲ್ಲಿಯಾಗಿದೆ. ಜರಾಸಂಧಾದಿಗಳು ಅವರನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಷ್ಟರಲ್ಲಿ ವೇಗವಾಗಿ ಯಾದವರ ಸೈನ್ಯ ಅವರ ಮೇಲೆ ಆಕ್ರಮಣ ಮಾಡಿದರೆ ಫ್ರಂಟ್ನಲ್ಲಿರ್ತಕ್ಕಂಥವರು ಕೆರಳುಗೊಳ್ಳಿದ್ದಾರೆ, ಉಳಿದವರು ಓಡಿ ಹೋಗ್ಬಿಟ್ಟಿದ್ದಾರೆ. ಈ ಕಡೆಯಲ್ಲಿ ರುಕ್ಮಿ ಮನೆಯಲ್ಲಿ ಎಲ್ಲ ಮದುವೆ ತಯಾರಿ ನಡೆಸಿದ್ದ. ಅವನಿಗೆ ಸುದ್ದಿ ತಿಳಿಯಿತು, ಕೃಷ್ಣ ರುಕ್ಮಿಣಿಯನ್ನು ಅಪಹರಣ ಮಾಡಿದ. ಭಯಂಕರ ಸಿಟ್ಟುವಂತ. ಕೇಳಿದ್ದ ಸಾಮಾನ್ಯ ಎಸೆದ. ಪ್ರತಿಜ್ಞೆ ಮಾಡಿದ್ದಾನೆ, ಅಹತ್ವಾ ಸಮರೇ ಕೃಷ್ಣಂ ಅಪ್ರತ್ಯೂಹ್ಯ ಚ ರುಕ್ಮಿಣೀಂ ಕುಂಡಿನಂ ನ ಪ್ರವೇಕ್ಷಾಮಿ ಸತ್ಯಮೇ ತದ್ಬ್ರವೀಮಿ ವಹ. ಕೃಷ್ಣನನ್ನು ಸೋಲಿಸಿ, ಕೃಷ್ಣನನ್ನು ಕೊಂದು ನನ್ನ ರುಕ್ಮಿಣಿಯನ್ನು ವಾಪಸ್ ತರದೇ ಇದ್ದರೆ ನಾನು ಈ ನಗರವನ್ನೇ ಪ್ರವೇಶಿಸುವುದಿಲ್ಲ. ಮನೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ. ಮನೆಯಲ್ಲಿದ್ದ ವಾಸ್ತುದೇವತೆಗಳು ತಥಾಸ್ತು ತಥಾಸ್ತು ಅಂತ ಕೂಡ ಹೇಳಿದ್ದಾರೆ. ನೀ ತಿರುಗಿ ಬರೋದೇ ಬೇಡ. ಕೃಷ್ಣನ್ ನೀನು ಸೋಲಿಸ್ತೀಯ ನೀನು?
ಕೃಷ್ಣ ಹೋದ ದಾರಿಯಲ್ಲಿ ಕುದುರೆಯನ್ನು ಓಡಿಸಿದ್ದಾನೆ. ಶ್ರೀಕೃಷ್ಣ ದ್ವಾರಕೆಗೆ ಬರಬೇಕಾಗಿದ್ದರೆ ನರ್ಮದಾ ನದಿ ದಾಟಿ ಗುಜರಾತ್ಗೆ ಬರಬೇಕು, ಸೌರಾಷ್ಟ್ರ ಗುಜರಾತ್ಗೆ ಬರಬೇಕು. ನರ್ಮದಾ ನದಿಯ ತೀರದಲ್ಲಿ ಪರಸ್ಪರ ಇಬ್ಬರಿಗೂ ರುಕ್ಮಿ ಎದುರಾಗಿ ಬಂದಿದ್ದಾನೆ. ಕೃಷ್ಣನಿಗೂ ರುಕ್ಮಿಗೂ ಘನಘೋರವಾದ ಯುದ್ಧವಾಗಿದೆ. ಕೊನೆಗೆ ಶ್ರೀಕೃಷ್ಣ ಅವನನ್ನು ಶತಾಯಗುತಾಯ ಮಾಡಿ ತನ್ನ ರಥದಿಂದ ರುಕ್ಮಿಯ ರಥದ ಮೇಲೆ ಜಿಗಿದಿದ್ದಾನೆ. ಜಿಗಿದು ಅವನು ಕೂದಲನ್ನು ಹಿಡಿದು ಕೆಳಗೆ ಬೀಳಿಸಿ ಆ ಚಾಬೂಕಿನ ಹಗ್ಗದಿಂದಲೇ ಅವನನ್ನು ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಏನೇನು ಖಡ್ಗ ಎತ್ತಿ ಅವನನ್ನು ತಲೆ ಹಾರಿಸಬೇಕು. ರುಕ್ಮಿಣಿ ಲಕ್ಷ್ಮೀದೇವಿ, ಆದರೆ ಜಗತ್ತಿಗೆ ಒಂದು ನೀತಿ ಕಲಿಸ್ತಾ ಇದ್ದಾಳೆ. ನಾಳೆ ತನಗೆ ಅಪವಾದ ಬರಬಾರ್ದು. ಅಣ್ಣ ದುಷ್ಟ ಎಲ್ಲ ಗೊತ್ತಿದೆ. ಅಣ್ಣನನ್ನು ಕೊಲ್ಲಿಸಿ ಮದುವೆ ಆದಲು, ಎಂಥ ನಿಷ್ಕರುಣಿ ಅಂತನ್ನೋ ತಪ್ಪು ಸಂದೇಶ ಜಗತ್ತಿಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲಿಗೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ. ಸರ್ವೋತ್ತಮಸ್ತು ಅಪ್ರಮೇಯ ಅಪ್ರಮೇಯಾತ್ಮನ್ ದೇವದೇವ ಜಗತ್ಪತೆ. ಎಲೆ ದೇವಾದಿ ದೇವತೆಗಳೇ, ಯಾರು ನೀನು ತಿಳಿದುಕೊಳ್ಳುವುದಿಲ್ಲ ಅಂತ ಶ್ರೀಕೃಷ್ಣನೇ ಭ್ರಾತರಂ ಹಂತುಂ ನಾರ್ಹಸಿ ಪ್ರಭು, ನನ್ನ ಅಣ್ಣನನ್ನು ಕೊಲ್ಲಬೇಡ. ಅಣ್ಣನನ್ನು ಕೊಂದು ಮದುವೆಯಾದವಳು ಅಂತ ಅನಿಸ್ಬಾರ್ದು, ಬಿಟ್ಬಿಡು. ಆದರೆ ಕೃಷ್ಣನ ದ್ವೇಷ ಅಂತಂದರೆ ಭಗವಂತನ ದ್ವೇಷ. ಶಿಕ್ಷೆ ಸಿಗಲೇಬೇಕು. ಆಗಿನ ಕಾಲದ ಶಿಕ್ಷೆ ಅಂತ ತಿಳ್ಕೊಂಡು ಅಂತಂದರೆ ಕೂದಲನ್ನು ಹಾಫ್ ಕಟ್ ಮಾಡ್ತಾಯಿದ್ರು. ಅದರ ಕೂದಲು ಬಿಟ್ಟಿರ್ತಿದ್ರು. ಗಂಡಸರು ಶಿಖಾ ಬಿಡ್ತಿದ್ರು, ಕ್ಷತ್ರಿಯರು ಪೂರ್ತಿ ಕೂದಲು ಬಿಡ್ತಿದ್ರು. ಹಾಫ್ ಕಟ್, ಕ್ರಾಪ್ ಕಟ್ ಏನಿದೆ, ಇದು ಆಗಿನ ಕಾಲದ ದೇಶದ್ರೋಹಿಗಳ ಲಕ್ಷಣ. ದೇಶದ್ರೋಹಿಗಳಿಗೆ ಈ ರೀತಿಯಾಗಿ ಹಾಫ್ ಕೂದಲ ಕಟ್ ಮಾಡಿ ಕಳಿಸ್ತಿದ್ರು. ಮತ್ತು ಈಗಲೂ ಕೆಲವರು ಮಾಡ್ತಾರಲ್ಲ, ಇಲ್ಲೊಂದು ಸ್ವಲ್ಪ ಕಟ್ಟು, ಇಲ್ಲೊಂದು ಸ್ವಲ್ಪ ಕಟ್ಟು, ಇಲ್ಲೊಂದು ಸ್ವಲ್ಪ ಏನು ಮಾಡ್ಕೊಳ್ತಾರೆ. ಇದೆಲ್ಲ ಆಗಿನ ಕಾಲದಲ್ಲಿ ಅಪರಾಧಿಗಳಿಗೆ ಈ ರೀತಿ ಕೂದಲನ್ನು ಕಟ್ ಮಾಡ್ತಿದ್ರು. ಅಂದರೆ ಈಗಿನ ಜನರು ತಾವಾಗೇ ಒಪ್ಕೊಂಡಿದ್ದಾರೆ, ನಾವು ರಾಷ್ಟ್ರದ್ರೋಹಿಗಳು, ನಾವು ಅಪರಾಧಿಗಳು, ನಾವು ನಾಸ್ತಿಕರು, ನಾವು ವಿಷ್ಣುರ ಇದುವಾತರು ಅಂತ ತಿಳ್ಕೊಂಡಂತೇಳಿ ಅದನ್ನು ಕಾಫ್ ಕಟ್ ಮಾಡ್ಕೊಂಡ್ರೆ ಭಾಳ ಎಚ್ಚರದಲ್ಲಿದೆ. ದೇಶದ್ರೋಹಿಗಳು ಈಗಿನ ಸರ್ಕಾರ ಅಲ್ಲದೆ ಇದ್ರೂ ಕೂಡ ಪರಮಾತ್ಮ ನಿಮ್ಮನ್ನು ದೇಶದ್ರೋಹಿ ಅಂತ ಲೀಟ್ನಲ್ಲಿ ಹಾಕ್ತಾನೆ. ಅಷ್ಟರಲ್ಲಿ ಬಲರಾಮ ಬಂದ. ಕೃಷ್ಣ ಆಗಾಲೇ ರುಕ್ಮಿಯನ್ನು ಸೋಲಿಸಿ ಆಗಿತ್ತು. ಬಲರಾಮನಿಗೇನು, ನಾ ಅಣ್ಣ, ನಾ ಬದ್ಧದ್ರಿಂದ ನಿನ್ನ ಮದುವೆ ಸುಲಭವಾಯಿತು ಅಂತ ಅನ್ನಿಸ್ಬೇಕು ಅನ್ನೋ ಹೆಸರು ತೆಗೆದುಕೊಳ್ಬೇಕು ಅಂತ ಅವನಿಗೆ. ಆದರೆ ಇಲ್ಲಿ ಬಂದಾಕ್ಷಣ ನೋಡ್ತಾನೆ ಕೃಷ್ಣ ರುಕ್ಮಿಯನ್ನು ಸೋಲಿಸಿ ಆಗಿದೆ. ಆದರೂ ಅಣ್ಣ ಸ್ವಲ್ಪ ಹಿರಿತನ ತೋರಿಸ್ಬೇಕಲ್ಲ. ಏನು ಕೃಷ್ಣ, ಎಷ್ಟಾದರೂ ಭಾವಮ ಇದನ್ನು ಹೆಂಡತಿ ತಮ್ಮ, ಹೆಂಡತಿ ಅಣ್ಣ, ಹೀಗೆ ಅಪಮಾನ ಮಾಡಬೇಕೇನು? ಪಾಪ ಹುಡುಗಿಗೆ ಏನು ಅನಿಸ್ಕೊಳ್ತಾಳೆ? ಮದುವೆಯಾಗಿ ಹುಡುಗಿ, ಯಾವ ಹುಡುಗಿ ನೀನು ಪ್ರೀತಿ ಮಾಡಿದ್ದಾಳೆ, ಅವಳ ಬಂಧುಗಳಿಗೆ ಹೀಗೆ ಮಾಡ್ಬೇಕೇನು ನೀನು ಅಂತಕೊಂಡು ಬೈದಾಗೆ ಮಾಡಿ, ರುಕ್ಮಿಣಿ ಚಿಂತೆ ಮಾಡಬೇಡ. ಸ್ವಲ್ಪ ಕೃಷ್ಣ ಮುಂಗೋಪಿ, ಒಮ್ಮೊಮ್ಮೆ ತಪ್ಪದ ಹೀಗೆ ಮಾಡ್ತಿರ್ತಾನೆ, ಅದ್ರ ಮನಸ್ಸು ಆಗಿಲ್ಲ ಅಂತೇಳಿ ಹಿರಿಯರು ಹೇಳುವಂತೆ ಹೇಳಿದ. ಆ ನಂತರ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಿದ್ದ. ಕರೆದುಕೊಂಡು ಹೋದ ಕ್ಷಣಕ್ಕೇನೆ ಈ ಕಡೆಯಲ್ಲಿ ಸರಿಯಾಗಿ 10:15 ಮುಹೂರ್ತ. 10 ಗಂಟೆ ಆಯಿತು. ವರ ಪಾರ್ಟಿಯವರು ಕರೀಲಿಕ್ಕೆ ಬಂದಿಲ್ಲ. ಬಾಸಿಂಗ್ ಕಟ್ಕೊಂಡು ಕೂತ್ಕೊಂಡಿದ್ದ. ಯಾರು? ಶಿಶುಪಾಲ. 10:10 ಆಯ್ತು, 10:10 ಆಯಿತು. ಇನ್ನು 20 ನಿಮಿಷಕ್ಕೆ ಅಕ್ಷತಾರೋಪಣ. ಇನ್ನೂ ಯಾರೂ ಕರೀಲಿಕ್ಕೆ ಬಂದಿಲ್ಲ, ಏನಾಯಿತು ಅಂತ ತಿಳ್ಕೊಂಡು ಅಂತೇಳಿ. ಅಷ್ಟಲ್ಲಿ ದಬ 4-5 ಜನ ಬರೋದು ಸಫಲಾಯಿತು. ನೋಡ್ತಾನೆ ಜರಾಸಂಧ ಕೆಳಗೆ ಮಕ್ಕೊಂಡು ಬರ್ತಾ ಇದ್ದಾನೆ. ಅವನು ನೋಡಿ ಶಿಶುಪಾಲನ ಅನ್ನಿಸ್ತು, ಏನೋ ಘೋಟಾಳ ಆಗಿದೆ ಅಂತ.
ಏನು ಜರಾಸಂಧ, ಏನು ಮಾಡೋದಪ್ಪ, ದೈವ ಏನು ಮಾಡಲಿಕ್ಕಾಗೋದಿಲ್ಲ. ಒಮ್ಮೊಮ್ಮೆ ಬ್ಯಾಡ್ ಲಕ್ ಜೀವನದಲ್ಲಿ ನಂತೆ ಈ ರೀತಿಯಾಗಿ ನಡೀತಾ ಇರ್ತದೆ. ಕೃಷ್ಣ ಬಂದು ರುಕ್ಮಿಣಿಯನ್ನು ಅಪಹರಿಸ್ಕೊಂಡು ಹೋದಂತೆ. ನಮ್ಮ ಸೈನಿಕರು ಪ್ರಯತ್ನ ಮಾಡಿದರು, ಆದರೂ ಸೋತರು. ಅರ್ಧ ಜನ ಓಡಿ ಹೋದರು. ಯಾಕೆ ಚಿಂತೆ ಮಾಡ್ತಿ, ಬೇಕಾದಷ್ಟು ಕನ್ಯೆಗಳನ್ನು ಹುಡುಕಿ ಮದುವೆ ಮಾಡ್ತೀನಿ ನೀನು, ನಡಿ ನಡಿ. ಶಿಶುಪಾಲನ ಕಣ್ಣಾಗ ಅಳುವೆ ಬಂತು. ರುಕ್ಮಿಣಿಯ ಮದುವೆ ಆಗ್ತೀನಿ, ಹಾಗಾಗ್ತೀನಿ, ಕನಸು ಕಾಣ್ತಿದ್ದೆ ಪಾಪ. ಆಗ ಜರಾಸಂಧ, ಶಿಶುಪಾಲ, ದಂತವಕ್ರ ಕೆಳ ಮುಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ರೆ ಭೀಷ್ಮಕನ ರಾಜನ ನಗರದ ಸಿರಿವಂತ ನಗರ, ಅಟ್ಟದ ಮೇಲೆ ಅಟ್ಟದ ಎರಡೆರಡು ಮೂರು ಮಾಳಿಗೆ ಮನೆಗಳು, ಮಾಳಿಗೆ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳು ನಗ್ತಾ, ನೋಡೋಣ ಮುಖ ನೋಡಿ ಹೇಗೆ ಒಣಗಿದೆ, ಅವನ ಬಾಯಿ ಹಿಂಗೆ ಮಣ್ಣು ಬೀಳ್ಬೇಕು, ರುಕ್ಮಿಣಿಯನ್ನು ಮದುವೆ ಆಗಲಿ ಬರ್ತಾನಂತ. ಮೂರ್ಖ, ರುಕ್ಮಿಣಿ ಕೃಷ್ಣಂಗೆ ಸಿಗ್ತಕ್ಕಂಥವಳು. ಆಯ್ತು ಹಿಂಗೆ ಆಗಲಿ ಅಂತಿಕೊಂಡಂತ ಹೆಣ್ಮಕ್ಳೆಲ್ಲ ಹೇಳೋದನ್ನು ಕೇಳಿಸ್ಕೊಳ್ಳಾರೆ ಕೆಳಗೆ ಮುಖ ಮಾಡಿಕೊಂಡು ಶಿಶುಪಾಲ ಹೋದ. ಹೌದು, ಭಗವಂತನ ದ್ವೇಷ ಮಾಡಿರ್ತಕ್ಕಂಥವರಿಗೆ ಇದೇ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಶಾಸ್ತಿ ಆಗ್ತದೆ. ಅಪಹರಣ ಮಾಡಿಕೊಂಡು ಹೋದ ಕ್ಷಣಕ್ಕೇನೆ ಶ್ರೀಕೃಷ್ಣನ ತಂದೆ ವಸುದೇವ ಭೀಷ್ಮಕ ರಾಜನಿಗೆ ಆಮಂತ್ರಣ ಕಳಿಸಿದ್ದಾನೆ. ನಿನ್ನ ಮಗಳನ್ನು ನಾವು ವಿಧಿಪೂರ್ವಕವಾಗಿ ಮದುವೆ ಮಾಡಿಕೊಳ್ತೇವೆ, ನೀವೆಲ್ಲ ಹಿರಿಯರು ಬರಬೇಕು, ಬಂದು ಕನ್ಯಾದಾನ ಮಾಡಿಕೊಡಬೇಕು. ಕೃಷ್ಣ ಅಪಹಾರ ಮಾಡಿದ ಹಾಗೆ ಇಟ್ಕೊಳ್ಳಿಲ್ಲ, ವಿಧಿಪೂರ್ವಕವಾಗಿ ಅಗ್ನಿಸಾಕ್ಷಿಯಾಗಿ ಮದುವೆ ಆಗ್ತಾನೆ. ಹುಡುಗಿಯ ಮೇಲೆ ಉಪಕಾರ ಮಾಡಬೇಕು. ಉಪಕಾರ ಮಾಡಿದ ಕ್ಷಣಕ್ಕೇನೆ ನಾನು ಉಪಕಾರ ಮಾಡಿದ್ದೇನೆ ಅಂತ ತಿಳ್ಕೊಂಡಂತೇಳಿ ಅವಳ ಮೇಲೆ ಅಧಿಕಾರ ತೋರಿಸ್ಬಾರ್ದು. ಅವಳ ಮನಸ್ಸೇನಿದೆ ಗುರುತಿಸ್ಬೇಕು. ಮದುವೆ ಆಗ್ಲಿಕ್ಕೆ ತಯಾರಿದ್ರೆ ಮದುವೆ ಆಗಬೇಕು ಅನ್ನೋದನ್ನು ಜಗತ್ತಿಗೆ ಶ್ರೀಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಮದುವೆಯಾಗುವ ಹುಡುಗಿಯ ಮನಸ್ಸಿನ ವಿರುದ್ಧ ಮದುವೆ ಮಾಡಬೇಡಿ. ಅಲ್ಲದೆ ಈಗ ಹುಡುಗಿಯರ ಮನಸ್ಸಿಗೆ ಬಂದದ್ದು ಬೇಡ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ತಿಳಿ ಹೇಳಿ, ಅಥವಾ ಮೊದಲಿನಿಂದಲೂ ಆ ಸಂಸ್ಕಾರ ಕೊಡಿ ಅವಳಿಗೆ, ಎಂಥ ಗಂಡನನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ. ಹಣ, ಅಧಿಕಾರ, ರೂಪ ಮಹತ್ವದ್ದಲ್ಲ, ಗುಣ, ಸಂಸ್ಕಾರ, ಧಾರ್ಮಿಕತೆ ಇವು ಮಹತ್ವದ್ದು. ಹಣ ನೋಡಬೇಡಿ, ಗುಣ ನೋಡಿ. ಐಶ್ವರ್ಯ ನೋಡಬೇಡಿ, ಅವನ ಸಂಸ್ಕಾರವನ್ನು ನೋಡಿ. ಅವನ ಅಧಿಕಾರ ನೋಡಬೇಡಿ, ಅವನಲ್ಲಿರ್ತಕ್ಕಂಥ ಧಾರ್ಮಿಕತೆಯನ್ನು ನೋಡಿ. ಆಗ ಮದುವೆಯಾಗಿ ನಿಜವಾಗಿಯೂ ಜೀವನ ಸುಖಮಯವಾಗ್ತದೆ. ದುಡ್ಡು ಹೆಚ್ಚಿದ್ದು ಮನಸ್ಸಿಲ್ಲದೆ ಇದ್ದರೆ, ಸಿರಿವಂತಿಕೆ ಇದೆ ಗಂಡ ಮನೆಗೆ ಬರೋದಿಲ್ಲ, ಬಂಗಾರದ ಪಂಜರದಲ್ಲಿ ಕೂತ್ಕೊಂಡು ದೊಡ್ಡಸ್ತಿಕೆ. ಗಂಡನ ಪ್ರೀತಿ ಸಿಗಬೇಕು, ಹೆಂಡತಿ ಪ್ರೀತಿ ಸಿಗಬೇಕು, ಪರಸ್ಪರರಲ್ಲಿ ಹೊಂದಾಣಿಕೆ ಇರಬೇಕು. ಅದಕ್ಕೆ ಸಂಸಾರ ಅಂತಂತಾರೆ. ನಾನು ಹೇಳಿದಾಗೆ ನಡೀಬೇಕು. ನಾನೇನು ಕಡಿಮೆ, ನಾನು ಗ್ರ್ಯಾಜುಯೇಟ್, ನಾನು ಹೇಳಿದಾಗ ನನ್ನ ಗಂಡ ಕೇಳಬೇಕು. ನಾನೇನು ಕಡಿಮೆ, ನಾನು ಹೇಳಿದಾಗ ನನ್ನ ಹೆಂಡತಿ ಕೇಳಬೇಕು. ಇಬ್ಬರು ಯಾರಿಗೂ ಯಾರು ಅಧಿಕಾರಿಗಳಲ್ಲ. ಗಂಡ ಹೆಂಡತಿಯ ಸಂಬಂಧ ಅಧಿಕಾರ ತೋರಿಸ್ಲಿಕ್ಕಿರೋದಿಲ್ಲ, ಪರಸ್ಪರ ಪ್ರೀತಿಯ ಇಚ್ಛೆಗಳನ್ನು ಪೂರ್ತಿ ಮಾಡಲಿಕ್ಕಿರ್ತದೆ. ಪರಸ್ಪರರ ಸಹಕಾರ ಬಹಳ ಮಹತ್ವಪೂರ್ಣವಾದದ್ದು. ಭ್ರಮರ ಸಂಗೀತದಿಂದ ಹೂವನ್ನು ಅರಳಿಸಿ ಅದರ ಮಕರಂದವನ್ನು ಸ್ವೀಕರಿಸುವಂತೆ ಒಳ್ಳೆ ಕೆಲಸ ಮಾಡಿದಾಗ ಹೆಂಡತಿಯನ್ನು ಹೊಗಳುವುದನ್ನು ಕಲಿಬೇಕು. ತಪ್ಪು ಮಾಡಿದಾಗ ಒಳ್ಳೆ ಮಾತಿನಿಂದ ಸರಿಯಲ್ಲ ಅಂತ ಹೇಳಲಿಕ್ಕೆ ಬರ್ತದೆ. ಬಾಯಿ ಬಂದಂತೆ ಬೈಯೋದ್ರಲ್ಲಿ ಏನರ್ಥ ಇದೆ? ಯಾಕೆ ತಂದೆ ತಾಯಿಯನ್ನು ಬಿಟ್ಟು ಬಂದಿರತಕ್ಕಂಥ ಹೆಣ್ಮಗಳು ನಿಮ್ಮ ಕಡೆಯಿಂದ ಬಯಸ್ಕೊಳ್ಳಿಕ್ಕೋಸ್ಕರ ಕೆಲಸದವಳಾಗಿ ಬಂದಿದ್ದಾಳೆ, ಅಥವಾ ತಂದೆ ತಾಯಿಯನ್ನು ಬಿಟ್ಟು ಬಂದು ಈ ಗಂಡನ ತಂದೆ ತಾಯಿ ಬಿಟ್ಟು ಹೋಗಲಿ ಅಂತ ತಿಳ್ಕೊಂಡು ಅಂತೇಳಿ ತನ್ನ ಕುತಂತ್ರ ಬಂದಿರತಕ್ಕಂಥವಳು ನಡೆಸಬೇಕೆ? ಎರಡೂ ಕಡೆಯವರು ವಿಚಾರ ಮಾಡಬೇಕು. ಇಬ್ಬರೂ ಕೂಡ ಎಲ್ಲರೂ ನಂದ ಗೋಕುಲದಂತೆ ಕೂಡಿರಲಿಕ್ಕೆ ಪ್ರಯತ್ನಿಸಬೇಕು. ಅತ್ತೆ ಮಾವಂದಿರು ಅಧಿಕಾರ ತೋರಿಸಬೇಕು ಅಂತಲ್ಲ, ಪ್ರೀತಿ ತೋರಿಸಿ. ನಿಮ್ಮ ಮಗಳು ಕೂಡ ಇನ್ನೊಬ್ಬರ ಮನೆಗೆ ಹೋಗಿದ್ದಾಳೆ,
ಹೇಗೆ ನೀವು ನಿಮ್ಮ ಮಗಳನ್ನು ಅಲ್ಲಿ ಅತ್ತೆ ಮಾವ ಮಗಳಂತೆ ನೋಡಿಕೊಳ್ಳಿ ಅಂತ ನೀವು ಬಯಸ್ತಿರೋ, ನಿಮ್ಮ ಮನೆಗೆ ಬಂದ ಸೊಸೆಯನ್ನು ಕೂಡ ಅದೇ ರೀತಿಯಾಗಿ ನೋಡಿಸಿಕೊಳ್ಳಿ. ಪ್ರೀತಿ, ಸಹಕಾರ, ಮುಕ್ತ ಮಾತುಕತೆ, ಕುಳಿತುಕೊಂಡು ಸಮಸ್ಯೆಗಳ ಬಗ್ಗೆ ಚರ್ಚೆ ಸಂಸಾರವನ್ನು ಸುಖಮಯವನ್ನಾಗಿಡ್ತಾರೆ. ಹೌದು, ರಾತ್ರಿ ಕಾಲದಲ್ಲಿ ಹಗಲಾಗದೇ ಇದ್ರೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಬೇಕು. ಅದರಲ್ಲಿ ಒಬ್ಬರು ಬಡಿಸ್ತಿರ್ಬೇಕು, ಎಡಗೇನು ಬಡಿಸ್ಕೊಳ್ಳೋದಲ್ಲ. ಆದರೆ ಪರಸ್ಪರ ಸುಖ ದುಃಖದ ಚಿಂತೆ, ನೀವಾಗಿದ್ದೀರಿ, ನೀವ್ಯಾಗಿದ್ದೀರಿ, ಏನು ಅನುಕೂಲತೆ ಇದೆ, ಏನು ಅನಾನುಕೂಲತೆ ಇದೆ, ನಮ್ಮ ಸಹಾಯ ಏನು ಬೇಕು, ನಮ್ಮ ಸಹಾಯ ನಿಮಗೇನು ಬೇಕು, ಅಪ್ಪ ಅಮ್ಮನ ಯೋಗಕ್ಷೇಮ ನೋಡ್ಕೊಳ್ಳಿ, ಅವರು ನೀವು ಅವ್ರ ಯೋಗಕ್ಷೇಮವನ್ನು ಕೇಳಲಿ, ಮನೆ ನಂದನವನಾಗಿರ್ತದೆ. ಅಂಥ ಸಾವಿರಾರು ಮನೆಗಳಿವೆ ಇವತ್ತಿಗೂ. ಅಂಥ ಸುಖಮಯವಾದ ಮನೆಗಳು ಇದೆ, ಇದಕ್ಕೆ ವಿರುದ್ಧವಾದ ಮನೆಗಳು ಇವೆ. ಎಲ್ಲಿ ಪ್ರೀತಿ ಸೌಹಾರ್ದ ಇದೆ ಅದು ಭೂಮಿಯ ಸ್ವರ್ಗ. ಎಲ್ಲಿ ಒಬ್ಬರೊಬ್ಬರ ಮುಖ ಪಶ್ಚಿಮಕ್ಕೆ ಪೂರ್ವಕ್ಕೆ ಇದೆ ಅದು ಜೀವಂತ ನರಕ. ನಮ್ಮನ್ನೇ ನರಕ ಮಾಡಿಕೊಳ್ಬೇಕು, ಸ್ವರ್ಗ ಮಾಡಿಕೊಳ್ಬೇಕು, ನಿರ್ಧಾರ ಮಾಡಬೇಕು. ಆಯಿತು. ಭೀಷ್ಮಕ ರಾಜ ತನ್ನ ಕುಟುಂಬ ಸಮೇತನಾಗಿ ದ್ವಾರಕೆಗೆ ಬಂದಿದ್ದಾನೆ. ವಾಂಗ್ನಿಶ್ಚಯ, ಮದುವೆ ಹಿಂದಿನ ದಿವಸ ನಡೀಬೇಕು. ಇವನದು ಶ್ರೀವತ್ಸ ಗೋತ್ರ, ಅವಳದು ಅತ್ರಿ ಗೋತ್ರ, ರುಕ್ಮಿಣಿಯದು. ಗೋತ್ರೋಚ್ಚಾರಣೆ ಆಯಿತು. ಗೋತ್ರೋಚ್ಚಾರಣೆ ಆದ ಕ್ಷಣಕ್ಕೇನೆ ಹಿಂದಿನ ದಿನದ ಸಂಸ್ಕೃತ ಬರೋದಿಲ್ಲ, ಅದಕ್ಕೆ ನಿಮಗೆ ಮದುವೆ ಸಂಸ್ಕಾರದಲ್ಲಿ ನಡೆದ ಆ ಸ್ವಾರಸ್ಯದ ಅರ್ಥವೇ ಆಗೋದಿಲ್ಲ. ಹುಡುಗಿಯ ಕಡೆ ಅಪ್ಪ ಹೇಳ್ತಾನೆ, ಹುಡುಗನ ಅಪ್ಪ ಹೇಳ್ತಾನೆ, ನಮ್ಮಿಬ್ಬರ ಗೋತ್ರ ಬಿಡುತ್ತದೆ, ನಮ್ಮ ಅಜ್ಜನ ಹೆಸರು ಹೀಗಿದೆ, ನನ್ನ ಹೆಸರು ಹೀಗಿದೆ, ನನ್ನ ಮಗಳ ಹೆಸರು ಹೀಗಿದೆ, ಈ ಗೋತ್ರ ಇದೆ, ಆದ್ದರಿಂದ ನಿಮ್ಮ ಹುಡುಗಿಯನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ 4 ಜನರ ಸಾಕ್ಷಿಯಾಗಿ, ಬಂಧುಗಳ ಸಾಕ್ಷಿಯಾಗಿ ಅವನು ಕೇಳಿದಾಗ ಇವರು ವೃಣೀಧ್ವಂ ಅವಶ್ಯವಾಗಿ ಸ್ವೀಕಾರ ಮಾಡಿ ಅಂತೇಳಿ ಕನ್ಯೆಯ ಅಪ್ಪ ಹೇಳ್ತಾನೆ. ಅದು ಯಾವಾಗ ಹೇಳ್ತಾನೆ, ಅವನ ಮನಸ್ಸಿದ್ರೆ ಹೇಳ್ತಾನಲ್ಲ, ಆ ರೀತಿ ಮನಸ್ಸು ತಯಾರಾದಮೇಲೆ ಮದುವೆ ಮಾಡಬೇಕು. ಇವರು ವೃಣೀಮಹೆ, ನಾವು ಸ್ವೀಕಾರ ಮಾಡ್ತೇವೆ ಅಂತಂತೇವೆ, ಇವರು ಸ್ವೀಕಾರ ಮಾಡಿ ಅಂತಕೊಂಡಂತಾರೆ. 3 ಸಲ ಅನ್ನಿಸ್ಬೇಕು. ಯಾಕೆ 3 ಸಲ ಅಂದಮೇಲೆ ಅದು ಪಕ್ಕ. ಯಾವಾಗ ಸಂಸ್ಕೃತದಲ್ಲಿ 3ನೇ ಸಲ ಹೇಳಿದ ಮೇಲೆ ಅದು ಕೊನೆಯವರೆಗೂ ಅಕಾಟ್ಯ. ಆನಂತರ ವರ ಹೇಳ್ತಾನೆ, ಕನ್ಯಾಪಿತ ಹೇಳ್ತಾನೆ ತನ್ನ ಬಂಧುಗಳಿಗೆ, ಅವ್ಯಂಗೆ ಅಪತಿತೆ ಅಕ್ಲೀಬೆ ದಶದೋಷ ವಿವರ್ಜಿತೆ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವ ಅಗ್ನಿ ದ್ವಿಜ ಸನ್ನಿಧೌ. ನಾನು ಹುಡುಗನನ್ನು ಪರೀಕ್ಷಿಸಿದ್ದೇನೆ, ಅವನ ಶರೀರದಲ್ಲಿ ಯಾವ ವ್ಯಂಗ್ಯ ಇಲ್ಲ, ಯಾವ ನ್ಯೂನತೆ ಇಲ್ಲ. ನ್ಯೂನತೆ ಇದ್ದ ವರನಿಗೆ ಕನ್ಯಾದಾನ ಮಾಡಲಿಕ್ಕೆ ಬರೋದಿಲ್ಲ. ಆ ವಿಧಿಗಳು ಬೇರೆ ಇದೆ. ನನ್ನ ವರ ಪತಿತನಾಗಿಲ್ಲ ಅಂತಂದರೆ ಅಭಕ್ಷ್ಯಭಕ್ಷಣ ಅಪೇಯಪಾನ ಮಾಡಿಲ್ಲ, ಪರಸ್ತ್ರೀಯರ ಹಿಂದೆ ಹೋಗಿಲ್ಲ, ಅಂಥ ವರನನ್ನೇ ನಾನು ಹುಡುಕಿದ್ದೇನೆ. ನಾನು ಹುಡುಕಿದ ವರ ನಪುಂಸಕನಾಗಿಲ್ಲ. ಏಕೆ, ಮದುವೆ ಒಳ್ಳೆ ಸಂತಾನಕ್ಕೋಸ್ಕರ ಇರ್ತಾರೆ. ಅದಕ್ಕೋಸ್ಕರ ಮದುವೆಗಿಂತ ಮೊದಲು ಮಗ ನಪುಂಸಕನಾಗಿದ್ದರೆ ಮದುವೆ ಮಾಡಲಿಕ್ಕೆ ಹೋಗಬೇಡಿ. ನಾನು ಕಣ್ಣಾರೆ ಕಂಡಿದ್ದೇನೆ, ಒಳ್ಳೆಯ ಪ್ರತಿಷ್ಠಿತ ಪರಿವಾರ, ಬಹಳ ಒಳ್ಳೆ ಕೀರ್ತಿಮಂತ ಪರಿವಾರ, ಸಮಾಜದಲ್ಲಿ ಬಹಳ ಎತ್ತರವಾದ ಪರಿವಾರ, ಆದರೆ ಅವನ ಮಗ ನಪುಂಸಕ. ಬಹಳ ಒಳ್ಳೆ ವಂಶದ ಹುಡುಗಿಯನ್ನು ಮನೆಗೆ ತಂದರು, ಗೊತ್ತಿದ್ದು ಕೂಡ. ಮುಂದೆ ಅವಳು ಬಿಟ್ಟು ಹೋದ್ಲು, ಬೇರೆ ಮದುವೆ ಮಾಡಿಕೊಂಡ್ಲು, ಅವನು ಕೂಡ ಸತ್ತು ಹೋದ, ಏನೋ ಆಯ್ತು, ಗಡಬಡಿ ಆಯಿತು. ಇಂಥ ಮದುವೆ ಯಾಕೆ ಮಾಡಬೇಕು? ನಪುಂಸಕನಾಗದಂತೆ ನೋಡಿಕೊಳ್ಬೇಕು.
ನಾವು ನಪುಂಸಕರಾಗದಂತೆ ಇದ್ದಾಗ ಮಾತ್ರ ಮದುವೆ ಮಾಡಿಕೊಳ್ಬೇಕು. ಪರೀಕ್ಷೆ ಮಾಡಬೇಕು, ಮೊದಲೇ ಡಾಕ್ಟರ್ ಪರೀಕ್ಷೆ, ಸರಿಯಾಗಿರ್ತಕ್ಕಂಥ ಚಿಕಿತ್ಸೆ ತೆಗೆದುಕೊಳ್ಬೇಕು. ಮದುವೆ ಆದಮೇಲೆ ಆನಂತರ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಹಾಗಿದೆ, ಹೀಗಿದೆ, ಇವೆಲ್ಲ ತಕರಾರು ಬರಬಾರ್ದು. ಮದುವೆಗಿಂತ ಮೊದಲೇ ಒಳ್ಳೆ ಬ್ರಹ್ಮಚರ್ಯದಿಂದ ಇದ್ದು ಸರಿಯಾದ ಆಹಾರ ತೆಗೆದುಕೊಂಡು ಈ ಜಂಕ್ ಫುಡ್ಗಳನ್ನು ಆನಂತರ ಫಾಸ್ಟ್ ಡ್ರಿಂಕ್ಗಳನ್ನು ತೆಗೆದುಕೊಳ್ಳದೆ ಒಳ್ಳೆ ಪ್ರೋಟೀನ್ಸ್ಗಳ ಇತ್ಯಾದಿಗಳನ್ನು ಸರಿಯಾಗಿ ಸಮವಾಗಿ ತೆಗೆದುಕೊಂಡು ಮನುಷ್ಯ ಒಳ್ಳೆ ಗಟ್ಟಿಮುಟ್ಟಾಗಿರ್ತಾನೆ, ಸಂತಾನಕ್ಕೆ ಯೋಗ್ಯನಾಗಿರ್ತಾನೆ. ಮದುವೆ ಕಾಲದಲ್ಲಿ 10 ಜನರ ಮುಂದೆ ಹೇಳ್ತಾರೆ, ಅಕ್ಲೀಬೆ ನಪುಂಸಕನಾಗದೇ ಇದ್ದ ಹುಡುಗನಿಗೆ ನನ್ನ ಮಗಳನ್ನು ಕೊಡ್ತಾ ಇದ್ದೇನೆ ಅಂತ. 10 ತರಹದ ದೋಷ ಗಂಡಸರಲ್ಲಿ ಹೇಳಿದ್ದಾರೆ, 12 ದೋಷ ಕನ್ಯೆಯರಲ್ಲಿ ಹೇಳಿದ್ದಾರೆ. ಇವತ್ತಿನ ದಿವಸ ನಾವು ಪರೀಕ್ಷೆ ಮಾಡ್ತೇವೆ ಹೇಳಿ? ಯಾರಾದರೂ ವಿದ್ವಾಂಸರ ಹತ್ರ ಹೋಗಿ ಹುಡುಗಿಯಲ್ಲಿರುವ 12 ದೋಷಗಳು ಯಾವುದು ಅಂತ ಕೇಳಿದ್ದೀರಾ? ಯಾವ ದೋಷ ಇದ್ದರೆ ಆ ಹುಡುಗಿ ಬೇಡ ಅಂತ ಅನ್ಬೇಕು, ಯಾವ ದೋಷ ಇದ್ದರೆ ಹುಡುಗ ಬೇಡ ಅಂತ ಅನ್ಬೇಕು. ಇಲ್ಲ, ಹುಡುಗಿ ನೌಕರಿಯಲ್ಲಿದ್ದಾಳೋ ಇಲ್ಲೋ, ಒಳ್ಳೆ ಸಂಬಳ ತರ್ತಾಳೋ ಇಲ್ಲೋ, ಅವ್ರು ಒಳ್ಳೆ ವರಪೂಜೆ ಕೊಡ್ತಾರೋ ಇಲ್ಲೋ, ಇಷ್ಟು ಮಾತ್ರ ನೋಡ್ತೇವೆ. ಇದರಿಂದ ಸುಖ ಸಿಗ್ತದೆ ಜೀವನದಲ್ಲಿ? ಸಿಕ್ಕೋದಿಲ್ಲ. ಜೀವನದಲ್ಲಿ ಸುಖ ಸಿಗಬೇಕಾಗಿದ್ದರೆ ಶರೀರ, ಮನ, ವಿಚಾರ ಇವೆಲ್ಲ ಒಂದಾಗಬೇಕಾಗ್ತದೆ. ಪರಸ್ಪರ ಒಂದಾಗಲಿಕ್ಕೆ ಯೋಗ್ಯವಾಗಿ ಸಿದ್ಧವಾಗಿರಬೇಕಾಗ್ತದೆ. ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಹೊಂದಾಣಿಕೆ ಆಗಬೇಕಾಗ್ತದೆ. ಮದುವೆ ಹುಡುಗಾಟಕ್ಕೆ ಅಲ್ಲ, ಒಂದು ಜೀವನದ ಒಂದು ವಿಶಿಷ್ಟವಾದಂಥ ಅಗ್ನಿ ಪರೀಕ್ಷೆ ಅದು. ಇಲ್ಲ, ನಮಗೆ ನಮ್ಮ ಸಂಸ್ಕಾರ ಬೇಕಾಗಿಲ್ಲ, ನಮಗೆ ಫ್ಯಾಷನ್ ಬೇಕಾಗಿದೆ. ಒಂದು ಸಾಕರ್ ಪುಡ ಅಂತಿಕೊಂಡಂಥ ನಿಶ್ಚಿತಾರ್ಥಕ್ಕೆ 10-20 ಲಕ್ಷ ಖರ್ಚು ಮಾಡೋರನ್ನು ನಾನು ನೋಡಿದ್ದೇನೆ. ಯಾಕೆ ನಾನೇ ಮಾಡ್ಲಿಕ್ಕೆ ಹೋಗಿದ್ದು ನೆನಪಿದೆ ನನಗೆ. ಆ ದುಡ್ಡಿಗಿಂತ ಅವರಲ್ಲಿ ಸದ್ಗುಣಗಳೆಷ್ಟಿವೆ, ಏನಿದೆ, ಇದನ್ನು ನಾವು ಪರೀಕ್ಷಿಸಬೇಕು. ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಪರೀಕ್ಷಿಸಬೇಕು. ಗಂಡನಲ್ಲಿ ನಾನು ಪತಿಯನ್ನು ಕಾಣಬೇಕು ಅಂತಿಕೊಂಡಂತನ್ನುವ ಆ ಒಂದು ತಿಳುವಳಿಕೆ ಹುಡುಗಿಗೆ ಇರಬೇಕು. ನಾವಿಬ್ಬರು ಫ್ರೆಂಡ್ ಅಂತಿಕೊಂಡಂತನ್ನುವ ಅಲ್ಲ. ಅವನು ಮನುಷ್ಯನಾಗಿದ್ದರೂ ಅವಳಿಗೆ ಆ ಗಂಡನಲ್ಲೇ ದೇವರ ಆರಾಧನೆ ಮಾಡಬೇಕಾಗಿದೆ. ಪುರುಷರಿಗೆ ತಮ್ಮ ಗುರುಗಳಲ್ಲೇ ದೇವರ ಆರಾಧನೆ ಮಾಡಬೇಕಾಗಿದೆ. ಪುರುಷರು ಹೇಗೆ ಗುರುಗಳನ್ನು ಆರಿಸುವಾಗ ವಿಚಾರ ಮಾಡಿ ಗುರುಗಳನ್ನು ಆರಿಸ್ತಾರೆ, ಯಾಕೆ ಮುಂದೆ ಅವರಲ್ಲೇ ದೇವರನ್ನು ಆರಾಧನೆ ಮಾಡಬೇಕಾಗಿದೆ. ಹಾಗೆ ಹುಡುಗಿ ಯಾವನಲ್ಲಿ ದೇವರನ್ನು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂಥ ಗಂಡನನ್ನು ನೋಡಿಕೊಳ್ಬೇಕು. ಬಡವನಿರಬಹುದು, ಅಂಥ ಸುಂದರನಾಗಿರ್ಲಿಕ್ಕಿಲ್ಲ, ಆದರೆ ಸಚ್ಚರಿತ್ರನಾಗಿದ್ದರೆ ಸಾಕಲ್ಲ. ಆದರೆ ಇವತ್ತಿನ ದಿವಸ ನಾವೆಲ್ಲ ವಿಚಾರ ಮಾಡೋದು ನಾವು ಭಾಳ ಕಮರ್ಷಿಯಲ್ ಆಗಿದೆ. ಹೀಗಾಗಿ ನಮ್ಮ ಜೀವನವೂ ಕೂಡ ಕಮರ್ಷಿಯಲ್. ಕೊನೆಗೆ 4 ಜನರ ಮಧ್ಯದಲ್ಲಿ ಹೇಳಲಾಗ್ತದೆ. ಏನು ಹೇಳಲಾಗ್ತದೆ? ಇವನು ಹೇಳ್ತಾನೆ, ವರನ ಕನ್ಯೆ ಅಪ್ಪ ಹೇಳ್ತಾನೆ, ವಾಚಾದತ್ತ ಮಯಾ ಕನ್ಯಾ, ಈಗ ವಾಗ್ನಿಶ್ಚಯ ನಡೆದಿದೆ, ನಾನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ನಿಮಗೆ ವಚನ ಕೊಟ್ಟೆ, ನೀವು ಆಗಲಿ ಅಂತ ಸ್ವೀಕಾರ ಮಾಡಿದ್ದೀರಿ. ಆದರೆ ಇದೊಂದು ಕೊನೆ ಚಾನ್ಸ್. ಏನು ಅಂತಿಕೊಂಡಂತಂದರೆ, ಹುಡುಗಿಯ ಬಗ್ಗೆ ಈಗಲೇ ನೀವು ಕ್ಲಿಯರ್ ಮಾಡಿಕೊಳ್ಳಿ. ನಾಳೆ ನಿಮ್ಮ ಹುಡುಗಿ ಓದ್ಲಿಕ್ಕೆ ಬರೋದಿಲ್ಲ, ನಿಮ್ಮ ಹುಡುಗಿ ಆಗಿದ್ದಾಳೆ ಹೀಗಿದ್ದಾಳೆ ಅನ್ನೋಂಗಿಲ್ಲ. ಈಗಲೇ ಕನ್ಯಾವಲೋಕನವಿದು ನಿಶ್ಚಿತತ್ವ ಸುಖೀಭವ. ನೀ ಏನು ಕೇಳಬೇಕಾಗಿದೆ ಕೇಳಿಬಿಡಿ. ಇದೊಂದು ಕೊನೆ ಚಾನ್ಸ್. ಇದು ಆದಮೇಲೆ ಮತ್ತೆ ಪುನಃ ಮದುವೆ ಮುರಿಲಿಕ್ಕೆ ಬರೋದಿಲ್ಲ. ವಾಗ್ನಿಶ್ಚಯ ಆದಮೇಲೆ ಮದುವೆ ಮುರಿಲಿಕ್ಕೆ ಬರೋದಿಲ್ಲ. ಅನಿವಾರ್ಯ ಪ್ರಸಂಗದಲ್ಲಿ ಸಪ್ತಪದಿಯವರೆಗೂ ವಿಧಾನಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇರಲಿ, ವರಪಾರ್ಟಿಯವರು ಕೂಡ ಹೇಳ್ತಾರೆ, ನೋಡಪ್ಪ, ಮಗಳನ್ನು ಕೊಡ್ತೇನೆ ಅಂತ ಹೇಳಿದ್ದೀಯಾ, ನಾವು ತೆಗೆದುಕೊಳ್ತೇವೆ ಅಂತ ತಂದಿದ್ದೇವೆ. ವಾಚಾದತ್ತ ತ್ವಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾಮಯ, ನನ್ನ ಮಗನಿಗೋಸ್ಕರ ನಾನು ಮಗಳನ್ನು ಸ್ವೀಕಾರ ಮಾಡಿದ್ದೇನೆ. ವರನ ಬಗ್ಗೆ ನಿಮಗೇನಾದ್ರು ತಕರಾರಿದ್ದರೆ ಈಗಲೇ ಕ್ಲಿಯರ್ ಮಾಡಿಕೊಳ್ಳಿ. ಮದುವೆ ಆದಮೇಲೆ ನಿಮ್ಮ ಮಗ ಹೀಗೆ, ನಿಮ್ಮ ಮಗಳು ಹೀಗೆ ತಕರಾರು ಬೇಕಾಗಿಲ್ಲ.
ನಂತರ ಅದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಮದುವೆ ಕಾಂಟ್ರಾಕ್ಟ್ ಅಲ್ಲ, ಮದುವೆ ಜನ್ಮ ಜನ್ಮಕ್ಕೂ 7 ಜನ್ಮ ಕಾ ಸಂಬಂಧ 7 ಫೇರೆ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಮುಂದಿನ 7 ಜನ್ಮದವರೆಗೂ, ಸಾಪಿಂಡ ಸಂಬಂಧದವರೆಗೂ ಈ ಮದುವೆ ವ್ಯಾಲಿಡಿ ಆಗಿದೆ. ಇದೆಲ್ಲ ವಿಚಾರ ಮಾಡಬೇಕು. ಅಪ್ಪ ಅಮ್ಮಂದಿರು ಸಂಸ್ಕಾರ ಇಲ್ಲ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಬರೀ ತೋರಿಕೆಗಳು. ಆ ನಂತರ ಡೈವರ್ಸ್, ಆ ನಂತರ ಮತ್ತೇನೇನೋ ಸಂದರ್ಭಗಳು. ಕೆಲವು ಸಲ ಎಲ್ಲ ಮಾಡಿದರೂ ಮೋಸ ಆಗ್ತದೆ, ದೈವ ಅದೇ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಗೊತ್ತಿದ್ದು ಎಲ್ಲ ಮಾಡಿದ್ದು ಆಮೇಲೆ ಕೂಡ ವಿಶ್ವಾಸಘಾತ ಆಗುವ ಸಂದರ್ಭ ಇರ್ತದೆ. ಜಗತ್ತಿನಲ್ಲಿ ಇಲ್ಲ ಅಂತಿಲ್ಲ, ಅದು ನಮ್ಮ ಪ್ರಾರಬ್ಧ ಇರ್ತದೆ. ಆದರೆ ಅದರ ಅರ್ಥ ಬಿಂದಾಸ್ ಆಗಿರಬೇಕು ಅಂತಲ್ಲ, ಶಾಸ್ತ್ರಕ್ಕೆ ಅನುಸಾರವಾಗಿ ನಮ್ಮ ವ್ಯವಹಾರ ಇರಬೇಕು. ಅದನ್ನು ನಾವು ಇಟ್ಕೊಂಡು ನಡಿಬೇಕು. ಇದಾದ ನಂತರ ನಮ್ಮಲ್ಲಿ ಅನೇಕ ಹಾಡುಗಳಿವೆ. ಅದನ್ನು ವಾಗ್ನಿಶ್ಚಯ ಆದ ಮೇಲೆ ಒಂದು ರುಕ್ಕೋತ್ ಅಂತಿಕೊಂಡಂತೇಳಿ ವಿಧಾನ ಮಾಡ್ತಾರೆ. ರುಕ್ಕೋತ್ ಅಂತಿಕೊಂಡಂತಂದರೆ ಪ್ರೀತಿ ಭೋಜನ. ಪ್ರೀತಿ ಭೋಜನದಲ್ಲಿ ವರ ಮತ್ತು ವರ ಪಾರ್ಟಿಯವರಿಗೆ ಒಳ್ಳೆಯ ಅದ್ಧೂರಿಯಾದ ಸ್ವಾಗತ ಮಾಡ್ತಾರೆ. ಆ ವೇಳೆಗೆ ಹಿಂದಿನ ಕಾಲದಲ್ಲಿ ಮುಯ್ಯಕ್ಕೆ ಮುಯ್ಯ ತೀರಿತು ಅಂತಿಕೊಂಡಂತಕ್ಕಂಥ ರೀತಿಯಲ್ಲಿ ಮುಯ್ಯ ಹಾಡುಗಳನ್ನು ಹೇಳ್ತಾ ಇದ್ರು. ರುಕ್ಮಿಣಿ ಸುಜಯದಲ್ಲಿ ಕನ್ಯಾ ಪಾರ್ಟಿಯವರು ವರ ಪಾರ್ಟಿಗೆ ಹೇಳ್ತಾರೆ. ಕನ್ಯೆಯ ತಾಯಿ ಮತ್ತು ತಾಯಿಯ ಬಂಧು ಬಳಗದವರು ಶ್ರೀಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ, ನಮ್ಮ ರುಕ್ಮಿಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಈ ರುಕ್ಮಿಣಿಗೆ ಬಹಳ ಕಷ್ಟದ ಕೆಲಸ ಮಾಡಿಸ್ಬೇಡ. ಭಾಳ ಕೋಮಲಳಾಗಿದ್ದಾಳೆ, ಸುಂದರಿಯಾಗಿದ್ದಾಳೆ. ಭಾಳ ಕಷ್ಟದ ಕೆಲಸ, ಕಠಿಣದ ಕೆಲಸ ಕೊಡಬೇಡ. ಇದು ಮೊದಲನೇ ನಿಯಮ. ಎರಡನೇ ನಿಯಮ ಏನು ಅಂತ ತಿಳ್ಕೊಂಡಂತಂದರೆ, ಈ ಪತ್ನಿಯನ್ನು ಬಿಟ್ಟು ಯಾವ ಕೆಲಸ ಮಾಡಬೇಡ. ಅವುಗಳ ಜೊತೆಯಲ್ಲಿ ಇಟ್ಕೊ. ಗಂಡ ಹೆಂಡತಿ ನೀವು ಹೇಗಿರಬೇಕು ಅಂತಿಕೊಂಡಂತಂದರೆ, ನಾನು ನನ್ನ ನೆರಳು ಇದ್ದಂತೆ ಜೊತೆಯಾಗಿರಬೇಕು. ನಮ್ಮ ನೆರಳನ್ನು ಜೊತೆಗೆ ಯಾವಾಗಲೂ ಇರ್ತಾರೆ. ಮೂರನೇದ್ದು, ಹೆಂಡತಿ ಮೇಲೆ ನೀನು ಸಿಟ್ಟಿಗೆ ಬರಬೇಡ. ನಾಲ್ಕನೇ ಕರಾರು, ನಾವು ಯಾವಾಗ ತವ್ರ ಮನೆಗೆ ಬೇಕು, ಹಬ್ಬ ಇದೆ, ಹುಣ್ಣಿಮೆ ಇದೆ, ಮತ್ತೊಂದಿದೆ, ಮಂಗಲಗೌರಿ ಪೂಜೆ ಇದೆ ಇತ್ಯಾದಿಗಳ ಕರಿತೇವೆ. ಆವಾಗ ಕಳಿಸಂಗಿಲ್ಲ ಅಂತನ್ಬೇಡ. ವಿಶಿಷ್ಟ ಸಂದರ್ಭದಲ್ಲಿ ಕರೆದಾಗ ತವ್ರ ಮನೆಗೆ ಕಳಿಸ್ಕೊಡು. ಆ ನಂತರ 6ನೇ ನಿಯಮ, ಮದುವೆ ಆದಮೇಲೆ ಬಂಧುಗಳು ಯಾರು ಬೇಕಾಗಂಗಿಲ್ಲ. ಮೇಲೆ ಮದುವೆ ಆದಮೇಲೂ ನಮ್ಮ ಕಡೆ ಬಂಧುಗಳು, ನಿಮ್ಮ ಕಡೆ ಬಂಧುಗಳು ಪ್ರೀತಿ ಇರಬೇಕು. ಈ ಕರಾರಿಗೆ ಒಪ್ಕೊಳ್ಬೇಕು ಕೃಷ್ಣ, ಅಂದರೆ ರುಕ್ಮಿಣಿ ನಿಮ್ಗೆ ಸಿಗ್ತಾಳೆ ಅಂತೇಳಿ ಇವೆಲ್ಲ ತಮಾಷೆಯಿಂದ ಮಾಡ್ತಕ್ಕಂಥ ಒಂದು ಸಂದರ್ಭಗಳು. ಆಗ ವರರ ಬಂಧುಗಳು ಉತ್ತರ ಕೊಡ್ತಾರೆ. ಇದು ನಾಗರಳ್ಯಾಚಾರ ಕಲ್ಪನೆ ಅಲ್ಲ. ವಾದರಾಶ್ರೀಪಾದಂಗಳವರು ರುಕ್ಮಿಣಿ ಸುಜಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವರವಧುಗಳ ಪರಸ್ಪರ ಮಾತುಕತೆಗಳಿಗೆ ಈ ರೀತಿಯಾಗಿ, ಅಂದರೆ ಎಷ್ಟು ಒಳ್ಳೆಯ ರೀತಿಯಿಂದ ವಾತಾವರಣದಲ್ಲಿ ಎಷ್ಟು ಕ್ಲಿಯರ್ ಕಟ್ ಆಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭ ಇದೆ ಅಂತ ಅನ್ನೋದನ್ನು ನೋಡಿಕೊಳ್ಳಿ. ವರ ಪಾರ್ಟಿಯವರು ಅಂತಂತಾರೆ, ಹಾಗೇನು ಬಹಳ ಕಷ್ಟದ ಕೆಲಸ ಏನಿಲ್ಲ. ಆದರೆ ನಮ್ಮ ಕೃಷ್ಣನ ಮನೆ ಇದಕ್ಕೆ 14 ಅಂತಸ್ತಿನ ಮನೆ ಇದೆ. ಎಷ್ಟು? 14 ಫ್ಲೋರ್, 14 ಅಂತಸ್ತಿನ ಮನೆ ಇದೆ. ಬಹಳ ಕಠಿಣ ಕೆಲಸ ಏನಿಲ್ಲ. ಆ ಮನೆಯನ್ನು ಮಾತ್ರ ಕಸ ಬೆಳೆದು ಸ್ವಚ್ಛವಾಗಿರಬೇಕು. ಏನು 14 ಅಂತಸ್ತಿನ ಮನೆ, ಅದು ಕೂಡ ದೊಡ್ಡ ದೊಡ್ಡ ರೂಮುಗಳು,
ಭಾಳ ದೊಡ್ಡ ಕೆಲಸ ಏನು ಹೇಳೋದಿಲ್ಲ ಒಳಗೆ. ಮನೆ ಕಸ ಬಳಿಯೋದು, ಹೊಸ್ತಲಿಗೆ ರಂಗೋಲಿ ಹಾಕೋದು, ಮನೆ ಮುಂದೆ ಥಳಿ ಹಾಕೋದು, ಇದು ಮನೆಯ ಗೃಹಿಣಿಯ ಕೆಲಸ. ಆಚಾರ್ಯ ಇವೆಲ್ಲ ಹೇಳಲಿಕ್ಕೆ ಬರಬೇಡಿ, ಒಳ್ಳೆ ಸಂಬಳ ಬರ್ತದೆ, ಕೆಲಸದವ್ರು ಇಟ್ಕೊಳ್ತೇವೆ. ನಿಮ್ಮ ಮನೆ ಯಾರ ಮನೆ ಹೇಳಿ? ನೀವು ಯಾರಲ್ಲಿ ದೇವರನ್ನು ಪೂಜೆ ಮಾಡಬೇಕಾಗಿದೆ? ನಿಮ್ಮ ಪ್ರತಿಮೆ ಯಾರು? ದೇವರ ಮಂಟಪದಲ್ಲಿ ಇಟ್ಟ ಮೂರ್ತಿಗಳೇ ಅಲ್ಲ, ನಿಮ್ಮ ಗಂಡನೇ ನಿಮ್ಮ ಪ್ರತಿಮೆ. ಗಂಡನ ಮನೆ ನಿಮಗೆ ದೇವರ ಮನೆ. ನಿಮ್ಮ ದೇವರ ಮನೆ ಕಸ ಗುಡಿಸ್ಲಿಕ್ಕೆ, ಸ್ವಚ್ಛ ಇಡಲಿಕ್ಕೆ ಆಳುಗಳಿಗೆ ಕೊಟ್ಟರೆ ಅವರಿಗೆ ಪುಣ್ಯ ಬರ್ತದೆ, ನಿಮಗೆ ಪುಣ್ಯ ಬೇಕಾಗಿಲ್ವೇ? ಭಗವಂತನ ಮನೆ ಅಂತಿಕೊಂಡಂತ ಮನಸ್ಸಿದ್ರೆ, ರುಕ್ಮಿಣಿ ಅಂತ 14 ಅಂತಸ್ತಿನ ಮನೆ ಅಲ್ಲ, 1 ರೂಮ್ ಕಿಚನ್, 2 ರೂಮ್ ಕಿಚನ್, ಭಾಳ ಆದರೆ 3 ಬೆಡ್ರೂಮ್ ಹಾಲ್ ಕಿಚನ್. ಎಷ್ಟು ದೊಡ್ಡದಿರ್ತದೆ ಮನೆ. ಆದರೆ ಅದಕ್ಕೂ ಕೆಲಸ ತೋರ್ಬೇಕು. ಅಷ್ಟು ನಾವು ಮೈ ಬಗ್ಗಿಸುವಂತಿಲ್ಲ. ನಮ್ಮಲ್ಲಿರ್ತಕ್ಕಂಥ ಅನಾನುಕೂಲತೆ ಇದೆ. ತಮಾಷೆಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ, ನಮ್ಮನೇಲಿ ಅತ್ತೆ ಮಾವ ಇದ್ದಾರೆ. ಕೃಷ್ಣನಿಗೆ ಅಪ್ಪ ಅಮ್ಮ ಇದ್ದಾರೆ. ಕೃಷ್ಣನಿಗೆ ಅಣ್ಣ ಇದ್ದಾನೆ, ತಂಗಿ ಸುಭದ್ರೆ ಇದ್ದಾಳೆ, ಬಂಧು ಬಳಗ ಇದ್ದಾರೆ. ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಭಾಳ ದೊಡ್ಡ ಕೆಲಸ ಏನು ಹೇಳೋದಿಲ್ಲ, ಅತಿ ದೊಡ್ಡ ಕೆಲಸ ಇದು. ತಮಾಷೆ, ಇದೇನು ಭಾಳ ದೊಡ್ಡ ಕೆಲಸ ಇಲ್ಲ. ಅಷ್ಟೇ ಅಲ್ಲ, ನೀವೇನು ಹೇಳಿದ್ರಿ? ಪತ್ನಿಗೆ ಕಷ್ಟದ ಕೆಲಸ ಕೊಡಬಾರ್ದು ಅಂತ ಹೇಳಿದ್ರಲ್ಲ. ನಮ್ಮ ಕೃಷ್ಣ ಹೆಂಡತಿಗೆ ಸರ್ವತಾ ತ್ರಾಸು ಕೊಡಂಗಿಲ್ಲ. ಹೆಣ್ಮಕ್ಳಿಗೆ ದೊಡ್ಡ ತ್ರಾಸು ಯಾವುದು ಗೊತ್ತೇ? 9 ತಿಂಗಳು ಹೊತ್ತುಕೊಂಡು, ಹೊಟ್ಟೆಯಲ್ಲಿ ಕೂಸನ್ನು ಹೊತ್ತುಕೊಂಡು, ಆನಂತರ ಕಷ್ಟಪಟ್ಟು ಪ್ರಸವ ಮಾಡಿ ಆ ಮಕ್ಕಳನ್ನು ಬೆಳೆಸುವ ಏನು ಕಷ್ಟ ಇದೆ, ಇದು ಭಾಳ ದೊಡ್ಡ ಕೆಲಸ ಅಂತ ಹೇಳಿ ಈಗಿನ ಜನ ತಪ್ಪದೆ ತಿಳ್ಕೊಳ್ತಾರೆ. ಹಿಂದಿನ ಜನರು ಅದನ್ನು ಸುಲಭವಾಗಿ ಸ್ವೀಕಾರ ಮಾಡ್ತಾ ಇದ್ರು. 1 ಸಾಕು, 2 ಸಾಕು, ಯಾರು ಕಷ್ಟಪಡೋರು, ಯಾರು ಮಕ್ಕಳನ್ನು ನೋಡಿಕೊಳ್ಳೋರು. ನಮ್ಮ ಕೃಷ್ಣ ಹೇಗಿದ್ದಾನೆ ಗೊತ್ತೇ? ತನ್ನ ಹೆಂಡತಿನ ಸುಖವಾಗಿಡ್ತಾನೆ, ಆದರೆ ಮಕ್ಕಳನ್ನು ತಾನೇ ಹೆರಿತಾನೆ. ತಾನೇ ಹೊಕ್ಕಳಲ್ಲಿ ಬಂಗಾರ ಕಮಲವನ್ನು ತೆಗೆದುಕೊಂಡು ಮಗನನ್ನು ಪಡಿತಾನೆ. ರುಕ್ಮಿಣಿಗೆ ಗರ್ಭಧಾರಣೆ ಮಾಡುವ ಶ್ರಮ ಇಲ್ಲ. ಲಕ್ಷ್ಮೀದೇವಿಗೆ ನೋಡ್ರಿ, ಲಕ್ಷ್ಮೀದೇವಿ ಗರ್ಭಿಣಿಯಾಗಿದ್ದಾಳ? ಲಕ್ಷ್ಮೀದೇವಿಗೆ 10 ತಿಂಗಳು ಏನಾದ್ರು ಮಕ್ಕಳು ಹೊತ್ಕೊಂಡಿದ್ದಾಳೇನು? ಆರಾಮಾಗಿದ್ದಾಳೆ. ಇವನೇ ತನ್ನ ನಾಭಿಯಿಂದ ಮಗನನ್ನು ಹುಟ್ಟಿಸಿ ಆನಂತರ ಮನಸ್ಸಿನಿಂದ ಮಾಯಾ, ಜಯ, ಕೃತಿ, ಶಾಂತಿಯಲ್ಲಿ ಬೇರೆ ಮಕ್ಕಳನ್ನು ಪಡೆದಿದ್ದಾನೆ. ಅದರಿಂದ ಕಷ್ಟ ಕೊಡೋದಿಲ್ಲ, ಚಿಂತೆ ಮಾಡಬೇಡಿ. ಇನ್ನು ನೀವೇನು ಹೇಳಿದ್ರಿ? ಪತ್ನಿಯನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಟುಕೊಳ್ಬೇಕು. ನಿಮಗೇನು ಗೊತ್ತಿದೆ? ಕೃಷ್ಣ ಪತ್ನಿಗೆ ತನ್ನ ಎದೆಯಲ್ಲಿ ಸ್ಥಳ ಇಟ್ಕೊಂಡಿದ್ದಾನೆ. ಶ್ರೀವತ್ಸ, ಇಲ್ಲೊಂದು ಎದೆ ಬದಿಯಲ್ಲಿ ಬಿಳಿ ಮಚ್ಚೆ ಇದೆ, ಅಲ್ಲಿ ಶ್ರೀವತ್ಸ ಯಾವಾಗಲೂ ಹೆಂಡತಿಯನ್ನು ತನ್ನ ಹೃದಯದ ಬದಿಯಲ್ಲೇ ಇಟ್ಕೊಂಡಿರ್ತಾನೆ. ಮತ್ತೇನು ಬೇಕು? ಇಷ್ಟು ಪ್ರೀತಿ ಮಾಡೋರು ಯಾರಿದ್ದಾರೆ ಹೇಳೋಣ? ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತೇ? ಪ್ರಳಯ ಕಾಲದಲ್ಲಿ ತನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಬಂಧುಗಳನ್ನು, ಬಾಂಧವರನ್ನು, ಜಗತ್ತನ್ನೇ ನುಂಗಿ ಹಾಕ್ಬಿಡ್ತಾನೆ. ಮಕ್ಕಳು ನೋಡೋದಿಲ್ಲ, ಮೊಮ್ಮಕ್ಕಳು ನೋಡೋದಿಲ್ಲ, ಮರಿಮಕ್ಕಳು ನೋಡೋದಿಲ್ಲ, ಭಕ್ತರು ನೋಡೋದಿಲ್ಲ, ಯಾರನ್ನು ನೋಡೋದಿಲ್ಲ, ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಸೇರಿಸ್ಕೊಂಡ್ಬಿಡ್ತಾನೆ. ಆದರೆ ಹೆಂಡತಿಯನ್ನು ಮಾತ್ರ ತನ್ನ ಆಲಿಂಗನದಲ್ಲಿ ಇಟ್ಕೊಂಡಿರ್ತಾನೆ. ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾನೆ ದೇವರು ನೋಡ್ಕೊಳ್ಳಿ. ದೇವರು ಅಂತೇಳಿ ದೇವರ ಪೂಜೆ ವೇಳೆಗೆ ಪೂಜೆ ಮುಗಿಯೋರ್ಗು ಹೆಂಡತಿನ ಬೈತಾ ಇರ್ತೀರಿ. ಕೆಲವರು ಅದನ್ನು ಮಾಡಿಲ್ಲ, ಇದು ಮಾಡಿಲ್ಲ, ದೀಪ ಹಚ್ಚಿಲ್ಲ, ರಂಗೋಲಿ ಹಾಕಿಲ್ಲ, ಉಪಕರಣೆ ಒರೆಸಿಟ್ಟಿಲ್ಲ,
ಹಾಗಾಯಿತು, ಹೀಗಾಯಿತು, ಅದಾಯಿತು. ಮಂತ್ರಕ್ಕಿಂತ ಇವೇ ಹೆಚ್ಚಿರ್ತದೆ ಪೂಜೆ ಮಾಡುವಾಗ. ದೇವರನ್ನು ನೋಡಿಕೊಳ್ಳಿ. ಪ್ರಳಯ ಕಾಲದಲ್ಲಿಯೂ ತನ್ನ ಆಲಿಂಗನದಲ್ಲಿ ಪ್ರೀತಿಯಿಂದ ಇಟ್ಕೊಂಡಿರ್ತಾನೆ. ಆ ದೇವರ ಭಕ್ತರು ಅಂತ ಅನ್ಸ್ಕೊಂಡವರು ಹೆಂಡತಿಯನ್ನು ಪ್ರೀತಿಸೋದು ನೀವು ಕಲಿಬಾರದೇನು? ಇನ್ನು ಹೆಂಡಂದು ಕಲಿಬೇಕು. ಆ ಪ್ರಳಯ ಕಾಲದಲ್ಲಿಯೂ ಕೂಡ ಲಕ್ಷ್ಮಿ ಒಂದು ರೂಪದಿಂದ ನೀರಾಗ್ತಾಳೆ, ಒಂದು ರೂಪದಿಂದ ತಾನೇ ಆಲದೆಲೆ ಆಗ್ತಾಳೆ, ಭೂರೂಪದಿಂದ ತಾನೇ ದುರ್ಗಾ ರೂಪದಿಂದ ಕತ್ತಲೆ ಆಗ್ತಾಳೆ. ಒಟ್ಟು ದೇವರ ಸುತ್ತಲೂ ತಾನೇ ಇರ್ತಾಳೆ. ಇನ್ನೊಬ್ರಿಗೆ ಯಾರಿಗೂ ಚಾನ್ಸ್ ಕೊಡೋಂಗಿಲ್ಲ. ನನ್ನ ಗಂಡ ಬೇರೆಯವರ ಕಡೆ ಹೋಗುವಂತೆ ನೋಡ್ಕೊಳ್ಬೇಡಿ. ನೀವು ಗಂಡನನ್ನು ತಿರಸ್ಕಾರ ಮಾಡಿದ್ರೆ ಬೇರೆ ಹುಡುಗಿಯನ್ನು ನೋಡ್ಕೊಂಡು ಹೋಗ್ತಾನೆ ಅವನು. ನೀವು ಗಂಡನನ್ನು ಹದ್ದು ಬಸ್ತನ್ನು ಇಟ್ಕೊಳ್ಳೋದೇ ಇದ್ದರೆ ಅವನು ಬೇರೆ ಕಡೆ ನೋಡ್ತಾನೆ. ಆದರೆ ನಮ್ಮ ಕೃಷ್ಣ ಹಾಗಿಲ್ಲ. ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಇನ್ನು ನೀವೇನು ಹೇಳಿದ್ರಿ? ಹೆಂಡತಿ ಮೇಲೆ ಸಿಟ್ಟು ಮಾಡಬೇಡ್ರಿ. ದೇವರು ಎಂದೂ ಸಿಟ್ಟು ಮಾಡಂಗಿಲ್ಲ. ಈ ಸಿಟ್ಟು ಬರೋದು ಹೆಂಡಂದ್ರಿಗೆ ಜಾಸ್ತಿ ಇರುತ್ತೆ. ಈ ಕೃಷ್ಣನ ಈ ದೇವರ ಹೆಂಡತಿ ಒಬ್ಬಳು ಒಮ್ಮೆ ಸಿಟ್ಟಾಗಿ ಕೊಲ್ಲಾಪುರಕ್ಕೆ ಹೋಗಿದ್ಲು. ಆದರೆ ದೇವರು ಹೆಂಡತಿ ಮೇಲೆ ಸಿಟ್ಟು ಮಾಡಿದ್ದು ಒಂದೇ ಉದಾಹರಣೆ ತೋರಿಸ್ರಿ. ಇದೆ ಲಕ್ಷ್ಮೀದೇವಿಯ ಸಿಟ್ಟು ಮಾಡಿರ್ತಕ್ಕಂಥ ಒಂದಾದ್ರೂ ಉದಾಹರಣೆ ಇದೆಯಾ ಹೇಳಿ? ಒಮ್ಮೊಮ್ಮೆ ಸಿಟ್ಟು ತರಿಸ್ತಾನೆ ಅವನು, ಮುಂದೆ ಬರ್ತದೆ. ರುಕ್ಮಿಣಿಗೆ ತಮಾಷೆ ಮಾಡಿ ಸಿಟ್ಟು ತರಿಸ್ತಾನೆ. ಅದು ತಮಾಷೆಗೆ ಇರ್ತಾರೆ, ಮಾತು ಬೇರೆ. ಆದ್ದರಿಂದ ಇವನು ಸಿಟ್ಟನ್ನು ಮಾಡೋದಿಲ್ಲ. ಇಲ್ಲ ನಾವು ತವ್ರ ಮನೆಗೆ ಕಳಿಸ್ಬೇಕು ಅಂತಂದ್ರಲ್ಲ, ಆ ವಿಷಯದಲ್ಲಿ ಮಾತ್ರ ನಮ್ಮ ದೇವರು ಸ್ವಲ್ಪ ಕಟ್ಟುನಿಟ್ಟಿಯವನಾಗಿದ್ದ. ತನ್ನ ಹೆಂಡತಿಯನ್ನ ಯಾರ ಮನೆ ಕಳಿಸ್ತಾನೆ ಅಂದರೆ ಅವಳ ಜೊತೆಯಲ್ಲಿ ತನ್ನನ್ನು ಕರೆದರೆ ಮಾತ್ರ ಅವಳನ್ನು ಕರ್ಕೊಂಡು ಬರ್ತಾನೆ. ನಿಮ್ಮ ಹೆಂಡತಿನಷ್ಟೇ ಕಳಿಸ್ಕೊಟ್ರಿ ಅಂತಂದರೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅವನ ಹೆಂಡತಿಯೂ ಬರೋದಿಲ್ಲ. ಯಾಕೆ? ಲಕ್ಷ್ಮೀದೇವಿ ಬರೀ ಅವರ ಪರಮಾತ್ಮ ನೀ ಬಾ ಅಂತ ಲಕ್ಷ್ಮೀ ಉಪಾಸನೆ ಮಾಡಿದರೆ ನಾನು ಗಂಡನ ಕರೆದಿಲ್ಲ, ನಾನು ಯಾಕೆ ಬರಲಿ ಅಂತಂತಾಳೆ ಅವಳು. ಏಕೆ? ಅವರಿಬ್ಬರು ಯಾವಾಗಲೂ ಜೋಡಿಯಲ್ಲಿ ಸಿಗ್ತಿರ್ತಾರೆ. ಅದಕ್ಕೆ ನೀವಾಗಲೇ ನಿಮಗೆ ಉದಾಹರಣೆ ಹೇಳ್ಬಿಡ್ತೀವಿ. ಲಕ್ಷ್ಮೀ ಬೇಕು ಅಂತಿದ್ರೆ ಜೊತೆಗೆ ನಾರಾಯಣನನ್ನು ಕರೆದುಬಿಡಿ. ಆಗ ಲಕ್ಷ್ಮೀನೂ ಬರ್ತಾಳೆ, ನಾರಾಯಣ ಬರ್ತಾನೆ. ಇಲ್ಲದೆ ಇದ್ದರೆ ನೀನು ಒಬ್ಬಳೇ ಬಾ ಅಂತಿಕೊಂಡಂತಂದರೆ ನನ್ನ ಗಂಡನ ಕರೆ ನಿಮ್ಮ ಮನೆಗೆ ಬರೋದಿಲ್ಲ ಅಂತಂತಾಳೆ. ತವ್ರ ಮನೆಗೂ ಬರೋದಿಲ್ಲ. ಆದರೆ ಇಲ್ಲಿ ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂತಿಕೊಂಡಂತಂದರೆ, ನೀವು ಧಾರ್ಮಿಕರಾಗದೇ ಇದ್ದರೆ ನಿಮ್ಮ ಮನೆಗೆ ಬರಂಗೇ ಇಲ್ಲ. ದೇವರು ಬರಂಗಿಲ್ಲ, ಲಕ್ಷ್ಮೀರು ಬರಂಗಿಲ್ಲ. ಇಲ್ರಿ, ನಮ್ಮಲ್ಲಿ ಭಾಳ ಅಧಾರ್ಮಿಕರಾಗಿರ್ತಕ್ಕಂಥವ್ರು, ಸ್ಕ್ಯಾಮ್ ಮಾಡ್ತಕ್ಕಂಥವರು, ಮೋಸ ಮಾಡ್ತಕ್ಕಂಥವರು ಭಾಳ ಸಿರಿವಂತರಾಗಿದ್ದಾರೆ. ಲಕ್ಷ್ಮಿಯವ್ರ ಮನೆಯಲ್ಲಿ ಬಂದಿದ್ದಾಳೆ, ತಪ್ಪು ತಿಳ್ಕೊಂಡಿದ್ದೀರಿ. ಅವ್ರ ಮನೆಗೆ ಬಂದಕ್ಕೆ ಆ ಲಕ್ಷ್ಮಿ ಕಲೆ ಹೆಂಡ್ತಿ ಅವರನ್ನೇ ನುಂಗಿ ಹಾಕ್ಬಿಡ್ತಾಳೆ ಒಂದ್ಸಲ, ಒಂದು ದಿವಸ ನೋಡಿಕೊಳ್ತೆ. ಧಾರ್ಮಿಕರಾಗಿದ್ದರೆ, ಆಸ್ತಿಕರಾಗಿದ್ದರೆ, ತನ್ನ ಗಂಡನಿಗೆ ಮರ್ಯಾದೆ ಸಿಗ್ತಿದ್ರೆ, ತನ್ನ ಗಂಡನನ್ನು ಅವ್ರು ಪೂಜೆ ಮಾಡ್ತಾ ಇದ್ದರೆ ಆವಾಗ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಇಲ್ಲದೆ ಇದ್ದರೆ ಬರೋದಿಲ್ಲ. ಆ ನಂತರ ನಿಮ್ಮ 5ನೇ ಕರಾರು, ಬೇರೆ ಮದುವೆ ಮಾಡಿಕೊಳ್ಳಕೂಡದು, ನೋ ಸೆಕೆಂಡ್ ಮ್ಯಾರೇಜ್. ಈ ಅವತಾರದಲ್ಲಿ ಸಾಧ್ಯ ಇಲ್ಲ. ಹಿಂದಿನ ಅವತಾರದಲ್ಲಿ ಈ ನಿಯಮ ಪರಿಪಾಲನೆ ಮಾಡಿದ್ದಾನು. ಈ ಅವತಾರದಲ್ಲಿ ಬಹಳ ಜನರಿಗೆ ಮಾತು ಕೊಟ್ಟೆನು. ಆದ್ರೆ ಗಾಬರಿ ಆಗಬೇಡ್ರಿ. ಅವರೆಲ್ಲ ಒಂದು ವಂಶದಿಂದ ರುಕ್ಮಿಣಿ ಹೋಗಿರ್ತಾಳೆ. ಅವ್ರ ಜೊತೆಗೆ ಮದುವೆ ಅಂತ ರುಕ್ಮಿಣಿ ಜೊತೆಗೆ ಮದುವೆನೇ. ಲಕ್ಷ್ಮೀ ಸನ್ನಿಧಾನ ಇಲ್ಲದೆ ಇದ್ದ ಯಾವ ಹುಡುಗಿ ಜೊತೆಗೂ ನಮ್ಮ ದೇವರು ಮದುವೆ ಆಗೋದಿಲ್ಲ.
ಇದನ್ನು ನಾವು ತಪ್ಪದೇ ನೆನಪನ್ನ ಇಟ್ಕೊಳ್ಬೇಕು. ಹಾಗಾಗಿ ಬೇರೆ ಮದುವೆ ಮಾಡಿಕೊಳ್ಳಬಾರದು ಅಂತ ಅನ್ಬೇಡಿ. ಈ ಅವತಾರದಲ್ಲಿ ನಿಮಗೆ ಸಂಖ್ಯೆ ಹೀಗೆ ಹೇಳೋದಿಲ್ಲ, ಗಾಬರಿ ಆಗ್ತೀರಿ. 16,108 ಜನರಿಗೆ ಕೃಷ್ಣ ಮಾತು ಕೊಟ್ಟಿದ್ದಾನೆ. ಅದು ಅವತ್ತಿನ ದಿವಸ ಹೇಳಲಿಲ್ಲ, ಆಮೇಲೆ ಹೇಳ್ತಾರೆ. ಆದರೂ ಸಂದರ್ಭ ಬಂದಾಗ ರಾಜರು ಅನೇಕ ಮದುವೆ ಆಗ್ಬೋದು, ಆದರೆ ಪಟ್ಟದ ಮಹಿಷಿಯಾಗಿ ರುಕ್ಮಿಣಿನೇ ಉಳಿತಾಳೆ. ಏನು ಚಿಂತೆ ಮಾಡಬೇಡಿ. ಯಾಕೆ ನಮ್ಮ ಕೃಷ್ಣನಿಗೆ ಎಷ್ಟು ಜನ ಹೆಣ್ಣಂದ್ರೆ ಅಷ್ಟು ರೂಪ ತೆಗೆದುಕೊಳ್ಳೋ ಬರ್ತದೆ. ಆದ್ದರಿಂದ ಎಂದೂ ಕೃಷ್ಣ ರುಕ್ಮಿಣಿಯನ್ನು ಬಿಟ್ಟು ಇರೋದಿಲ್ಲ. ನಾವು ಅಶ್ಯೂರೆನ್ಸ್ ಕೊಡ್ತೇವೆ ಅಂತ ಕೊಡ್ತಾರೆ. ಬಂಧುಗಳಾದ ನಮ್ಮನ್ನು ಸ್ಮರಿಸಬೇಕು. ಈ ನಿಯಮ ಅಷ್ಟೇ ಅಲ್ಲ, ಅವನದು ನಿಯಮ ಇದೆ. ನೀವು ನಮ್ಮ ಬಂಧುಗಳನ್ನು ಸ್ಮರಿಸಿದರೆ ಮಾತ್ರ ನಾನು ನನ್ನ ಹೆಂಡತಿ ಬರ್ತೇವೆ. ಪರಿವಾರ ದೇವತೆಗಳನ್ನು ಪೂಜೆ ಮಾಡದೇ ಇದ್ದರೆ ಭಗವಂತ ನಮ್ಮ ಮನೆಗೆ ಬರೋದಿಲ್ಲ. ಪರಿದಾವ ದೇವತೆ ಯಾರು? ಬ್ರಹ್ಮ, ವಾಯು, ಗರುಡ, ಶೇಷ, ಶಂಕರ, ಶಿವ, ಇಂದ್ರ, ಕಾಮ, ವಸು, ರುದ್ರ, ಆದಿತ್ಯ, ಎಲ್ಲ ದೇವತೆಗಳನ್ನು ಪೂಜೆ ಮಾಡುವವರ ಮನೆಗೆ ಪರಮಾತ್ಮ ಬರ್ತಾನೆ. ನಮ್ಮಲ್ಲಿ ಕೆಲವರಿಗೆ ಬಹಳ ಹುಚ್ಚು ಕಲ್ಪನೆ ಇದೆ. ವಿಷ್ಣು ಇದ್ದಲ್ಲಿ ಶಿವನಿಗಾಗೋದಿಲ್ಲ, ಶಿವನಿಗಿದ್ದರೆ ವಿಷ್ಣುವಿಗಾಗೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಶೈವರೆಲ್ಲ ವಿಷ್ಣುವಿಗೆ ಬೈತಾರೆ, ವೈಷ್ಣವರೆಲ್ಲ ಶಿವನಿಗೆ ಬೈತಾರೆ. ಮೂರ್ಖತರು, ಇಬ್ಬರು ಮಹಾಮೂರ್ಖರು. ಮೊಮ್ಮಗನಿಗೆ ರುದ್ರದೇವರು, ಕೈಲಾಸಪತಿ ಶಿವ, ಪರಮಾತ್ಮನಿಗೆ ಮೊಮ್ಮಗ. ನಿಮ್ಮ ಮೊಮ್ಮಗನನ್ನು ನಾವು ದ್ವೇಷ ಮಾಡ್ತೀವ್ರಿ, ಅದು ನಮ್ಮನೆಗೆ ಬರ್ರಿ ಅಂತಕೊಂಡಂತ ನೀವು ಹೋಗ್ತೀರಾ ಹೇಳಿ? ನಿಮ್ಮ ಅಜ್ಜನನ್ನು ನಾವು ಬೈತೇವೆ, ಬಾಯಿಗೆ ಬಂದಾಗ ನಮ್ಮನೆಗೆ ಬಾ ಅಂತ ಅಂತಂದರೆ ಶಿವ ಬರ್ತಾನ? ಮರಿಮಗ ಗಣಪತಿ ಆದರೂ ಬರ್ತಾನೇನು? ಬರೋದಿಲ್ಲ. ಅದಕ್ಕೋಸ್ಕರವೇ ನಮ್ಮಲ್ಲಿ ಬ್ರಹ್ಮ, ವಾಯು, ಗಿರೀಟ, ಶೇಷ, ಗರುಡಾ, ದೇವೇಂದ್ರ, ಕಾಮೋ, ಗುರು, ಚಂದ್ರಾರ್ಕೋ, ವರುಣಾನಲೋ, ಮನುಯಮೋ, ವಿತ್ತೇಶ, ವಿಘ್ನೇಶ್ವರೋ, ನಾ ಸತ್ಯೋ ನಿರ್ರತಿ ಮರುದ್ಗಣಯುತಾ, ಪರ್ಜನ್ಯ ಮುಕ್ತಾದಯ. ಇಷ್ಟೆಲ್ಲ ಪರಮಾತ್ಮನ ಪರಿವಾರ ದೇವತೆಗಳು. ಬ್ರಹ್ಮ, ವಾಯು, ಗಿರೀಶ, ರುದ್ರದೇವರು, ಶೇಷ, ಗರುಡಾ, ಶೇಷ, ಗರುಡ, ದೇವೇಂದ್ರ, ಇಂದ್ರ, ಕಾಮ, ದೇವೇಂದ್ರ, ಕಾಮೋ, ಗುರು, ಗುರುಗಳು ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು. ಬ್ರಹ್ಮ, ವಾಯು, ಗಿರೀಟ, ಶೇಷ, ಗರುಡ, ದೇವೇಂದ್ರ, ಕಾಮೋ, ಗುರು. ಆನಂತರ ಇನ್ನುಳಿದ ದೇವತೆಗಳು. ಶ್ಲೋಕ ಮಧ್ಯದಲ್ಲಿ ಮರೆತು ಹೋಗ್ತೇನೆ ಮಾಡೋದು. ಚಂದ್ರಾರ್ಕೌ, ಚಂದ್ರ, ಸೂರ್ಯ, ವರುಣ, ಅನಲ, ಅನಿಲ, ಪೂರ್ಣವಾಯು, ಅಗ್ನಿ, ಮನುಯಮೋ, ಮನು, ಯಮ, ವಿತ್ತೇಶ, ವಿಘ್ನೇಶ್ವರೋ, ಕುಬೇರ, ಗಣಪತಿ, ನಾ ಸತ್ಯೋ, ಅಶ್ವಿನಿ ದೇವತೆಗಳು, ನಿರ್ರತಿ, ನೈಋತ್ಯ ಕೋಣಾಧಿಪತಿ, ಮರುದ್ಗಣಾ, ಯಸ್ಯ ಪ್ರಭೋ ಸೇವಕಾ, ಯಾವ ಪರಮಾತ್ಮನ ಸೇವಕರಾಗಿದ್ದಾರೆ ಅಂಥ ದೇವತೆಗಳಾಗಿ ಸ್ವಾಮಿಯಾದ ಪರಮಾತ್ಮ ಅನುಗ್ರಹ ಮಾಡಲಿ. ದೇವರಿಗೆ ಪರಿವಾರ ದೇವತೆಗಳ ಸಹಿತ ಪೂಜೆ ಮಾಡಿದಾಗಲೇ ಪರಮಾತ್ಮ ಅವರನ್ನು ಸ್ವೀಕಾರ ಮಾಡ್ತಾನೆ. ಆದರೆ ಪರಿವಾರ ದೇವರನ್ನು ತಿಳಿದುಕೊಳ್ಳಾಗ ತಾರತಮ್ಯ ಗೊತ್ತಿರಬೇಕು. ಆದ್ದರಿಂದಾಗಿ ಅವನು ಪರಿವಾರದವರನ್ನು ಕರೆದಾಗ ಬರುವಂತೆ ಲಕ್ಷ್ಮೀ ಬರಬೇಕಾಗಿದ್ದರೂ ಕೂಡ ಲಕ್ಷ್ಮೀ ಪೂಜೆ ಮಾಡುವವರು ಲಕ್ಷ್ಮೀ ಪರಿವಾರದವರನ್ನು ಕರಿಬೇಕು. ಲಕ್ಷ್ಮೀ ಪರಿವಾರದವರು ಯಾರು? ಲಕ್ಷ್ಮಿ ಹುಟ್ಟಿದ್ದು ಸಮುದ್ರದಲ್ಲಿ. ಸಮುದ್ರದಲ್ಲಿ ಅವಳ ತಮ್ಮ ಚಂದ್ರ.
ಆ ನಂತರ ಅವಳ ನಂತರ ಬಂದಿರತಕ್ಕಂಥದ್ದು ಅಮೃತ, ಕಾಮಧೇನು, ಉಚ್ಚೈಶ್ರವ, ಐರಾವತ, ಇನ್ನು ಅನೇಕ 14 ರತ್ನಗಳ ಅಭಿಮಾನಿ ದೇವತೆಗಳು, ಲಕ್ಷ್ಮೀದೇವಿಯ ಸೊಸೆಯಂದಿರು ಗಾಯತ್ರಿ, ಸಾವಿತ್ರಿ, ಸರಸ್ವತಿ, ಭಾರತಿ, ಅವರ ಸೊಸೆಯಂದಿರು ಸೌಪರ್ಣಿ, ವಾರುಣಿ, ಉಮಾ ಪಾರ್ವತಿ, ಅವರ ಸೊಸೆಯಂದಿರು ರತಿ, ಶಚಿ, ಇವರೆಲ್ಲರನ್ನು ಕರೆದಾಗ ಮಾತ್ರ ಲಕ್ಷ್ಮೀನಾರಾಯಣ ಬರ್ತಾರೆ. ನಮ್ಮ ದೇಶ ಅಸಂಖ್ಯ ದೇವತೆಗಳನ್ನು ನಂಬಿದ್ದರೂ ಸಹಿತ ಎಲ್ಲರಿಗೂ ಸ್ವಾಮಿಯಾದ ಏಕದೇವ ಪ್ರಮುಖ ಪೂಜೆ ಪರಮಾತ್ಮನ ಪೂಜೆ ಒಪ್ಪಿದೆ. ನಾವು ಉಪಕಾರ ಮಾಡಿದ ಯಾರನ್ನೂ ಮರೆಯೋದಿಲ್ಲ. ಇವರೆಲ್ಲ ದೇವತೆಗಳು ನಮಗೆ ಉಪಕಾರ ಮಾಡ್ತಕ್ಕಂಥ ತತ್ವಾಭಿಮಾನ ದೇವತೆಗಳು. ಆದ್ದರಿಂದಾಗಿ ಕನ್ಯಾ ಪಾರ್ಟಿಯವರ ನಿಮ್ಮ ಎಲ್ಲ ನಿಯಮಗಳು ನಮಗೆ ಸಮ್ಮತವಾಗಿವೆ ಅಂತ ತಿಳ್ಕೊಂಡು ಹೇಳಿದ ಕ್ಷಣಕ್ಕೇನೆ ಆ ನಂತರ ಸ್ವಲ್ಪ ಹೆಣ್ಣಿನ ಕಡೆಯವ್ರ ತಕರಾರು ಇರ್ತದೆ, ಕೆಲಸ ಗಂಡಿನ ಕಡೆಯವ್ರು ಇರ್ತಾರೆ. ಕುಂಡ್ಲಿ ಕೂಡಿಸಿ ನೋಡಿರೇನು ಅಂತ ಕೊಂಡು ಕೇಳಿದ್ರು. ಕೃಷ್ಣನಿದು ಕೇಳಿಸ್ತು. ಮತ್ತಿನ್ನು ಹುಟ್ಟಿದ ಜಾಗ ಕುಂಡ್ಲಿ ಕೂಡಿಸಿ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ತಕರಾರು ಮಾಡ್ತಾರೆ ಅಂತೇಳಿ ಕೃಷ್ಣ ಮನಸ್ಸಿನೊಳಗೆ ನವಗ್ರಹಗಳನ್ನು ಕರೆದ. ಬರ್ರಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು 9 ಮಂದಿ ನಮ್ಮಿಬ್ಬರು ಕುಂಡ್ಲಿ ಒಳಗೆ ಎಲ್ಲಿದ್ದರೆ 36 ಗುಣ ಕೂಡ್ತದೆ. ಆ ರೀತಿಯ ಹೋಗಿ ಕೂಡ್ರಿ. ಸಪ್ತಮ ಸ್ಥಾನದ ಮೇಲೆ ನಿಮ್ಮೆಲ್ಲರದು ಉಚ್ಚ ದೃಷ್ಟಿ ಇರಲಿ. ಮಂಗಳ ಆ ತ್ರಿಕೋಣದಲ್ಲಿ ಹೋಗಿ ಕೊಡಬೇಡ, ಮತ್ತು ಮಂಗಳದ ಒಟ್ಟಂತ ಕಾರ್ ತೆಗಿತಾರೆ. ಆ ನಂತರ ರವಿ, ಚಂದ್ರ, ಗುರು ಉಚ್ಚ ಸ್ಥಾನದಲ್ಲಿರ್ರಿ. ಸಪ್ತಮ ಸ್ಥಾನದ ಮೇಲೆ ಶುಭಗಳ ಎಲ್ಲ ಶುಭ ಗ್ರಹಗಳ ದೃಷ್ಟಿ ಇರಲಿ. ಆ ರೀತಿ ಹೇಳಿದ ಕ್ಷಣಕ್ಕೆ ಜ್ಯೋತಿಷ್ಯ ಹೇಳ್ತಾರೆ, ಅರೆ ಇಷ್ಟು ಚಲೋ ಕುಂಡ್ಲಿ ಯಾರ್ದು ಕೊಡಂಗೇ ಇಲ್ಲ. ಇಷ್ಟು 100% ಕುಂಡಲಿ ಇದೊಂದೇ ಸಲ ಕೊಡಿದ್ದು ನೋಡಿ ನಾವು. ಆದ್ದರಿಂದಾಗಿ ಮದುವೆ ಮಾಡಿಬಿಟ್ರಿ ಅಂತೇಳಿ. ಇನ್ನು ಆನಂತರ ಮದುವೆಯಲ್ಲಿ ಅನೇಕ ಪ್ರಾಬ್ಲಮ್ಗಳು ಬರ್ತಾವೆ. ಗಂಡಿನ ಕಡೆ ಪುರೋಹಿತರು ಬಂದಿರ್ತಾರೆ, ಹೆಣ್ಣಿನ ಕಡೆ ಪುರೋಹಿತರು ಬಂದಿರ್ತಾರೆ. ಇನ್ನು ಪೌರೋಹಿತ್ಯ ಯಾರು ಮಾಡಿಸ್ಬೇಕು? ಗಂಡಿನವರೇ ನಮ್ಮ ಪುರೋಹಿತರೇ ಮಾಡಿಸ್ತಾರೆ ಎಲ್ಲ ಅಂತ ಹೇಳಿ ತಕರಾರು. ಹೆಣ್ಣಿನವ್ರು ನಾವು ಕರ್ಕೊಂಡು ಬಂದಿರಿ, ಅವ್ರಿಗೆ ಅಪ್ಪನ ಆಗಬಾರ್ದು, ಅವರು ಪುರೋಹಿತರು ಮಾಡಿಸ್ಬೇಕು. ಈ ಜಗಳ ಆಗಬಾರ್ದಂತೆ ನಮ್ಮಲ್ಲಿ ನಿಯಮ ಇದೆ. ಏನು ನಿಯಮ? ಕನ್ಯಾದಾನ ಆಗುವವರೆಗೆ ಹೆಣ್ಣಿನ ಕಡೆ ಪುರೋಹಿತರು ಎಲ್ಲ ಜವಾಬ್ದಾರಿ ನೋಡ್ಕೊಳ್ಬೇಕು. ಕನ್ಯಾದಾನ ಆದಾಕ್ಷಣಕ್ಕೇನೆ ಏನು ಲಾಜಾಹೋಮ ಪ್ರಾರಂಭವಾಗ್ತದೆ, ವಿವಾಹ ಹೋಮ, ಅಲ್ಲಿಂದ ಮುಂದೆ ಎಲ್ಲ ಕ್ರಿಯೆಗಳು ವರಪಕ್ಷದ ಪುರೋಹಿತರು ನೋಡ್ಕೊಳ್ಬೇಕು. ಆಗ ತಕರಾರೇ ಬರೋದಿಲ್ಲ. ನಿಯಮ ಹಾಗೇ ಇದೆ. ಆದರೆ ಮದುವೆಗಿಂತ ಮೊದಲು 2 ಮನೆಯಲ್ಲಿಯೂ ಪುಣ್ಯವಾಚನ, ದೇವತಾ ಸ್ಥಾಪನ, ನಾಂದಿ ಎಲ್ಲ ಆಗಬೇಕು. ಅದನ್ನು ಅವರವರು ಆಯಾ ಪಾರ್ಟಿಯವ್ರು ನೋಡ್ಕೊಳ್ಬೇಕು. ಆದರೆ ಈಗಿನ ದಿವಸ ಏನಾಗ್ತದೆ, ಇಬ್ಬಿಬ್ಬರು ಪುರೋಹಿತರು 2 ದಕ್ಷಿಣೆ ಹೋಗ್ತಾವ್ರಿ, ಒಬ್ಬರಿಗೆಲ್ಲ ಕೊಟ್ಬಿಟ್ರೆ ಅಂತ. ಈಗಿನ ಕಾಲಕ್ಕೆ ಒಮ್ಮೊಮ್ಮೆ ನಾವು 2 ಪಾರ್ಟ್ ನಾವೇ ಮಾಡ್ಬೇಕಾಗ್ತದೆ. ಯಾಕೆ ಒಂದೇ ದಕ್ಷಿಣ ಒಳಗೆ 2 ಕೆಲಸ ಆಗ್ತಾವಲ್ಲ. ಅಲ್ಲಿಯೂ ಕಾಟ್ ಕಸರು ಮಾಡ್ತಕ್ಕಂಥ ಜನ ಇದ್ದಾರೆ. ಆದರೆ ಇಬ್ಬರಿಗೂ ಪುಣ್ಯ ಬರಬೇಕಾಗಿದ್ದರೆ ಅವರು ಪೂರ್ತಿ ಇವರು ಪೂರ್ತಿ ದಕ್ಷಿಣ ಕೊಡಬೇಕು. ಇನ್ನು ಎಷ್ಟು ದಕ್ಷಿಣ ಕೊಡಬೇಕು ಅಂತ ಅನ್ನೋದು ಬರ್ತದೆ. ಆದರೆ ನಮ್ಮಲ್ಲಿ ನಿಯಮ ಇದೆ, ಮದುವೆ ಕಾಲಕ್ಕೆ ಬಂದು ನೀವು 2 ದಕ್ಷಿಣ ಕೊಡಬೇಕು ಅಂತಕೊಂಡು ಹೇಳಂಗಿಲ್ಲ.
ಪುರೋಹಿತರು ಅಂತ ಕೇಳಿದಾಗ ಹೇಳಂಗಿಲ್ಲ. ಶಾಸ್ತ್ರದೃಷ್ಟಿ ಅಂತ ಹೇಳಿದ್ರೆ ಹೇಳ್ತೀವಿ. ಶಾಸ್ತ್ರದೃಷ್ಟಿಯ ಪ್ರಕಾರ ಮದುವೆ ಮಾಡಿಸುವ ಪುರೋಹಿತನಿಗೆ ಒಂದು ಆಕಳು ಕರು ಇದನ್ನು ದಕ್ಷಿಣೆ ಹಾಕಿ ಕೊಡಬೇಕು. ಇಲ್ಲ ಈಗಿನ ದಿವಸ ಆಕಳು ಕರುವಿಗೆ ಎಷ್ಟು ಹಣ ಬೀಳ್ತದೆ ಅಷ್ಟು ದಕ್ಷಿಣೆ ಕೊಡಬೇಕು. ದೇಸಿ ಆಕಳು ಸಾಮಾನ್ಯ ನಮ್ಮ ಜವಾರಿ ಆಕಳ, ಉತ್ತರ ಕರ್ನಾಟಕದ ಆಕಳು ಅಂತ ಇರ್ತಾವಲ್ಲ, ಅವುಗಳನ್ನು ದಕ್ಷಿಣೆ ಕೊಡೋದಿದ್ದರೆ 25,000 ರಿಂದ 30,000 ರೂಪಾಯಿ ದಕ್ಷಿಣೆ ಕೊಡಬೇಕು. ಅದ್ರ ಕೆಳಗೆ ಕರು ಆಕಳು ಬರೋಂಗಿಲ್ಲ. 25,000 ರಿಂದ 30,000ವರೆಗೂ ಬರ್ತದೆ. ಇಲ್ಲ ನಿಮಗೆ ಇನ್ನು ನಾವು ಒಳ್ಳೆ ಗುಜರಾತ್ ಕಡೆಯ ಆಕಳ ಗೀರ್ ಆಕಳು ಅಂತ ಹೇಳಿ 4, 6, 8 ಲೀಟರ್ ಹಾಲು ಕೊಡ್ತಕ್ಕಂಥವ್ರು ಗೀರ್ ಆಕಳು ಕೊಡಬೇಕು ಅಂತ ಇಚ್ಛೆ ಇದ್ದರೆ 75,000 ರಿಂದ 1,00,000 ರೂಪಾಯಿ ತನಕ ದಕ್ಷಿಣೆ ಕೊಡ್ಬೋದು. ಅಷ್ಟು ಯಾರು ಕೊಡೋದಿಲ್ಲ, ಮಾತು ಬೇರೆ. ಅನುಕೂಲಿಸ್ತದವ್ರು ಇಚ್ಛೆ ಇದ್ದರೆ ಕೊಡ್ಬೋದು. ಇಲ್ಲ ನಾವು ಇನ್ನೊಂದು ತಳಿ ಇದೆ, ಪುಂಗನೂರು ಅಂತೇಳಿ. ಪುಂಗನೂರು ಆಕಳುಗಳು ಇಷ್ಟೇ ಇರ್ತದೆ, 3 ಫೂಟ್ ಎತ್ತರ ಇರ್ತದೆ. ಆದರೆ ಅದರ ಹಾಲು 1 ಲೀಟರ್ ಹಾಲಿಗೆ ಇವತ್ತು 1 ಲೀಟರ್ ಹಾಲಿಗೆ 2,000 ರೂಪಾಯಿ. ಅದರ ಬೆಲೆ ಏನು ಗೊತ್ತೇ? 2 ಲಕ್ಷ, 2.5 ಲಕ್ಷ, 3 ಲಕ್ಷ. ಅದು ಎಷ್ಟಿರ್ತದೆ? 2.5-3 ಫೂಟ್ ಇಷ್ಟೇ ಇರ್ತದೆ. ಆದರೆ ಅದರ ಹಾಲು ಅಮೃತ. ಅದಕ್ಕೆ ಪುಂಗನೂರು ತಳಿ ಅಂತ ಕರೀತಾರೆ. ಅಂಥ ಆಕಳು ಕೊಡೋದಿದ್ರೆ 3 ಲಕ್ಷ ಕೊಡಿ, ಬ್ರಾಹ್ಮಣರಿಗೆ ಪಾಪ ಉದ್ಧಾರ ಆಗ್ತದೆ, ಅವನಿಗೆ ಸಂಸಾರ ಚೆನ್ನಾಗಿ ನಡೀತದೆ. ತಾತ್ಪರ್ಯ ಇಷ್ಟೇ. ನಾನು ತಮಾಷೆಗೆ ಹೇಳಿದೆ. ಯಾರು ಮನಸ್ಸಿಲ್ಲದೆ ಯಪ್ಪ ಕೊಡಬೇಕಲ್ಲ ಅಂತ ಕೊಡಬೇಡಿ. ಸಂತೋಷದಿಂದ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಕೊಡ್ತಕ್ಕಂಥದ್ದು. ಅದು ಲಕ್ಷ್ಮೀದೇವಿಯನ್ನು ಪರಮಾತ್ಮನ ಜೊತೆ ಲಕ್ಷ್ಮೀದೇವಿಯ ಸಂಧಾನ ಮಾಡಿದಂತೆ ಅದನ್ನು ಅವಶ್ಯವಾಗಿ ಕೊಡಬೇಕು. ಈ ರೀತಿಯಾಗಿ ಒಳ್ಳೆ ವಿಜೃಂಭಣೆಯ ವಾತಾವರಣದಿಂದ ಆ ಮದುವೆ ನಡೆದಿದೆ. ರುಕ್ಮಿಣಿ ಸುಜಯದಲ್ಲಿ ಇನ್ನೂ ಬಹಳ ಸಾಕಷ್ಟು ವಿವರಣೆ ಇದೆ. ಅಷ್ಟೆಲ್ಲ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಭಾಳ ಸುಂದರವಾಗಿ ಮದುವೆ ಇದನ್ನು ರಾಜರಾಜ ಸ್ವಾಮಿಗಳವರು ರಸಿಕರು ಅತ್ಯಂತ ಸುಂದರವಾದ ರೀತಿಯಲ್ಲಿ ಎಲ್ಲ ವಿಧಾನಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಅಕ್ಷತಾರೋಪಣ, ಆನಂತರ ಕನ್ಯಾದಾನ, ಆನಂತರ ಕಂಕಣ ಬಂಧನ, ಮಾಂಗಲ್ಯ ಬಂಧನ, ವಿವಾಹ ಹೋಮ, ಲಾಜಾಹೋಮ, ನಾಗಬಲಿ, ಗೃಹ ಪ್ರವೇಶ, ವಧು ಪ್ರವೇಶ, ವಧ್ವಾ ವರಗೃಹ ಪ್ರವೇಶ, ಪ್ರತಿಯೊಂದು ಸಂಸ್ಕಾರಕ್ಕೂ ಅರ್ಥ ಇದೆ. ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮದುವೆ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಇಷ್ಟೆಲ್ಲ ವಿಚಾರ ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳವರು ಒಂದೇ ಒಂದು ಇದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. 14ನೇ ಶ್ಲೋಕದ ಕೊನೆಯ ಲೈನಲ್ಲಿ ಏನಿದೆ? ಪಶ್ಯತ್ ಸ್ವಾದಾಯ ವೈಷ್ಣೀಂ ನೃಷು ಯುಧಿ ಜಿತವಾನ್ ಭೂಭೃತಃ ಪ್ರೀಯತಾಂನಃ ರಾಜ್ಞಾ ಸಂಸ್ತೂಯಮಾನೋ ಹತಯವನ ಬಲೋ ಭೀತವನ್ ಮಾಗದೇಶಾಃ ಗೋಮಂತಂ ಪ್ರಾಪ್ಯ ಭೂಯೋ ಜಿತಮಗಧಪತಿರ್ಜಾತ ಶಾಂತಾಗ್ನಿಶೈಲಃ ಆಗತ್ಯ ದ್ವಾರಕಾಂಯೋ ಹೃತಿಕಶತಗಿರಾ ಜ್ಞಾತ ಕೌಂತೇಯ ಕೃಷ್ಣಃ ಪಶ್ಯ ಸ್ವಾದಾಯ ಭೀಷ್ಮೀಂ ನೃಷು ಯುಧಿ ಜಿತವಾನ್ ಭೂಭೃತಃ ಪ್ರೀಯತಾಂನಃ. ಉಳಿದ ವಿಚಾರ ಮುಂದಿನ 15ನೇ ಶ್ಲೋಕದಲ್ಲಿ ನಾವು ನೋಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥ್ಯನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.